ईश्वरः परमः कृष्ण सच्चिदानन्दविग्रह अनादिरादिर्गोविन्द ಸರ್ವಕಾರಣಕಾರಣಂ. ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತಾ, ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ಆ ದೈವಿ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಹಿರಿಯ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರು, ನಮ್ಮ ದಿವಂಗತ ಸಹೋದರರೂ ಆದ ಸಿದ್ಧಲಿಂಗಯ್ಯನವರ, ಶ್ರೀಯುತ ಸಿದ್ಧಲಿಂಗಯ್ಯನವರ ಹೆಸರಿನಲ್ಲಿ ಇಂದು ಅರ್ಧ ದಿನದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನವನ್ನು ನೀಡಿ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಬೆಂಗಳೂರು ಸಿಟಿ ಲಾಡ್ಜ್ನ ಎಲ್ಲ ಪದಾಧಿಕಾರಿಗಳಿಗೂ, ಸೇವಾಕರ್ತರಾದಂತಹ ಶ್ರೀಯುತ ಸಿದ್ಧಲಿಂಗಯ್ಯನವರ ಕುಟುಂಬ ವರ್ಗದವರಿಗೂ, ನೆರೆದ ಶ್ರೋತೃವರ್ಗಕ್ಕೂ ನನ್ನ ನಮನಗಳನ್ನು ಅರ್ಪಿಸುತ್ತಾ ಈ ಒಂದು ಸರಣಿ ಉಪನ್ಯಾಸದ ಮುಂದಿನ ಭಾಗವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಹಿಂದೆ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ದ ಬುಕ್ ಆಫ್ ಧ್ಯಾನ್ ಅಂದರೆ ಧ್ಯಾನ ಗ್ರಂಥ ಅನ್ನುವಂತಹ ಒಂದು ಆಖರ ಗ್ರಂಥದಿಂದ ಸೀಕ್ರೆಟ್ ಡಾಕ್ಟ್ರಿನ್, ಗುಪ್ತ ಸಿದ್ಧಾಂತ ಅನ್ನೋ ಗ್ರಂಥದಲ್ಲಿ ಮ್ಯಾಡಮ್ ಬ್ಲಾವೆಟ್ಸ್ಕಿಯವರು ಬರೆದಂತಹ ಕೆಲವು ಸ್ಟ್ಯಾನ್ಸಾಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೆ. ಸೃಷ್ಟಿ ಒಂದು ಅನೂಹ್ಯವಾದ, ಅದ್ಭುತವಾದ ವಿದ್ಯಮಾನ. ಆ ಸೃಷ್ಟಿಗೆ ಸಂಬಂಧಿಸಿದಂತೆ ಸೀಕ್ರೆಟ್ ಡಾಕ್ಟ್ರಿನ್ ಅಥವಾ ಗುಪ್ತ ಸಿದ್ಧಾಂತ ಗ್ರಂಥದಲ್ಲಿ 2 ಭಾಗ ಇದೆ. ಮೊದಲನೆಯದು ವಿಶ್ವ ಸೃಷ್ಟಿ, ಎರಡನೆಯ ಭಾಗ ಮಾನವ ಸೃಷ್ಟಿ. ವಿಶ್ವ ಸೃಷ್ಟಿಯನ್ನು ಅವರು ಕಾಸ್ಮೋಜೆನೆಸಿಸ್ ಅಂತ ಕರೆದರೆ, ಮಾನವ ಸೃಷ್ಟಿಯನ್ನು ಆಂಥ್ರೋಪೋಜೆನೆಸಿಸ್ ಅಂತ ಕರೀತಾರೆ. ಈಗ ವಿಶ್ವ ಸೃಷ್ಟಿಗೆ ಸಂಬಂಧಿಸಿದಂತೆ ಸರಣಿ ಉಪನ್ಯಾಸಗಳನ್ನು ನಾನು ನೀಡ್ತಾ ಇದ್ದೆ. ಮಾನವ ಸೃಷ್ಟಿ ನಂತರ, ಮೊದಲು ವಿಶ್ವ ಸೃಷ್ಟಿಯಾದರೆ ತಾನೇ ಮಾನವನೆಂಬ ಒಂದು ಪ್ರಾಣಿ ಸೃಷ್ಟಿಯಾಗಲಿಕ್ಕೆ ಸಾಧ್ಯ. ವಿಶ್ವ ಸೃಷ್ಟಿಯೇ ಆಗದೆ ಮಾನವ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಿಶ್ವ ಸೃಷ್ಟಿಯ ಕುರಿತು ನಾವು ಹಲವಾರು ಉಪನ್ಯಾಸ ತರಗತಿಗಳನ್ನು ಹಿಂದೆ ಮಾಡಿದ್ದೆ ನಾನು. ಈಗ ಅದರ ಮುಂದುವರಿದ ಭಾಗ, ಈ ವಿಶ್ವ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ 1st, 2nd, 3rd, 4th, 5th ಆ್ಯಂಡ್ 6th ಸ್ಟಾನ್ಸಾಗಳಿದೆ. ಅಂದರೆ 6 ಸ್ಟಾನ್ಸಾಗಳು. ಸ್ಟಾನ್ಸಾ ಅಂತ ಅಂದರೆ ಮತ್ತೇನೂ ಅಲ್ಲ, ಕವನ ಅಂತ. 6 ಕವನಗಳು ಧ್ಯಾನ ಗ್ರಂಥ ಪುಸ್ತಕದಲ್ಲಿ ನಮಗೆ ವಿಶ್ವ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಸಿಕ್ಕತ್ತೆ. ಕೊನೆಯ ಸ್ಟ್ಯಾನ್ಸಾ ಇದೆಯಲ್ಲ, 7ನೇದು, ಅದು ಮಾನವ ಸೃಷ್ಟಿಗೆ ಸಂಬಂಧಪಟ್ಟಿದ್ದು. ಮೊದಲನೆಯ ಸ್ಟ್ಯಾನ್ಸಾ ಅಥವಾ ಕವನ ಅವ್ಯಕ್ತ ಸ್ಥಿತಿಯನ್ನು ಕುರಿತು ಒಂದು ವಿವರಣೆಯನ್ನು ನೀಡುತ್ತೆ. ಸೃಷ್ಟಿಯ ಆದಿಯಲ್ಲಿ ಏನೂ ಇಲ್ಲದೆ ಇದ್ದಾಗ ಏನಿತ್ತು? ಏನೂ ಇರಲಿಲ್ಲ. ಏನೂ ಇಲ್ಲದ ಒಂದು ಸ್ಥಿತಿಯಿಂದ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಸೃಷ್ಟಿಯಾಯಿತು. ಆ ಶೂನ್ಯ ಸ್ಥಿತಿಯನ್ನು ವಿವರಿಸ್ತಾರೆ ಅಲ್ಲಿ. ಅದನ್ನು ವೇದಗಳು ತದೇಕಂ ಅಂತ ಕರೀತದೆ. ತದೇಕಂ, ಒಂದೇ ವಸ್ತು. ತದ ಏಕಂ, ಅದೊಂದೇ ಅಂತ ಅರ್ಥ. ಅದನ್ನೇ ಉಪನಿಷತ್ತುಗಳು ಅವ್ಯಕ್ತ ಅಂತ ಕರೀತವೆ. ಸಾಂಖ್ಯ ಸಹ ಅವ್ಯಕ್ತ ಅಂತ ಕರೆಯುತ್ತೆ.
ಏನೂ ಇರಲಿಲ್ಲ. ಅದು ಸ್ಟ್ಯಾನ್ಸಾ 1. ಅದರ ವಿವರಣೆಯನ್ನು ನಾನು ಡೀಟೇಲಾಗಿ ಕೊಟ್ಟಿದ್ದೀನಿ. ಕಲ್ಪಕಾಲ ಮುಗಿದ ನಂತರ 432 ಕೋಟಿ ವರ್ಷಗಳು ಒಂದು ಕಲ್ಪಕಾಲಕ್ಕೆ, ಅದು ಮುಗಿದ ನಂತರ ಲಯ ನಡೆದು ಹೋಗುತ್ತೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಲಯ ಹೊಂದಿದ ನಂತರ ಎಲ್ಲವೂ ಅವ್ಯಕ್ತ ಸ್ಥಿತಿಯಲ್ಲೇ ಇರುತ್ತೆ. ಅದನ್ನೇ ಪರಬ್ರಹ್ಮ ಅಂತೇವೆ, ತದೇಕಂ ಅಂತೇವೆ, ಅವ್ಯಕ್ತ ಅಂತ ಕರಿತೇವೆ, ಬುದ್ಧಕಾಯ ಅಂತ ಕರಿತೇವೆ, ಶೂನ್ಯಕಾಯ ಅಂತ ಕರಿತೇವೆ, ಕಾಸ್ಮಿಕ್ ಲೋಗಾಸ್ ಅಂತ ಕರಿತೇವೆ. ಇರಲಿ, ಅದೆಲ್ಲ ಮೊದಲನೆಯ ಒಂದು ಸ್ಟ್ಯಾನ್ಸಾ. ಎರಡನೆಯ ಸ್ಟ್ಯಾನ್ಸಾ ಏನೂ ಇಲ್ಲದ ಸ್ಥಿತಿಯಿಂದ ಏನೋ ಒಂದು ಬದಲಾವಣೆ ಪ್ರಾರಂಭ ಆಗುತ್ತೆ, ಏನೋ ಒಂದು ಪರಿವರ್ತನೆ ಪ್ರಾರಂಭ ಆಗುತ್ತೆ. ಏನೂ ಇಲ್ಲದಿದ್ದಾಗ ಒಂದು ಶೂನ್ಯವಿತ್ತಲ್ಲ, ಮಹಾಬಿಂದು ಅಂತ ಹೇಳ್ತಾರೆ ವೀರಶೈವ ಸಿದ್ಧಾಂತದಲ್ಲಿ. ಆ ಮಹಾಬಿಂದುವಿನಲ್ಲಿ ಏನೋ ಒಂದು ಚಲನೆ ಪ್ರಾರಂಭ ಆಗತ್ತೇನೋ ಅನ್ನೋ ಥರ ಗೋಚರವಾಯಿತು. ಅದನ್ನು ನಿರೀಕ್ಷಣಾ ಸ್ಥಿತಿ ಅಂತ ಕರೀತಾರೆ, ಸ್ಟೇಜ್ ಆಫ್ ಎಕ್ಸ್ಪೆಕ್ಟೆನ್ಸಿ. ಅದು ಎರಡನೆಯ ಸ್ಟ್ಯಾನ್ಸಾ. ಸ್ಟೇಜ್ ಆಫ್ ಎಕ್ಸ್ಪೆಕ್ಟೆನ್ಸಿ. ಈ ಶೂನ್ಯದಿಂದ ಈಗಿನ್ನೇನೋ ಪ್ರಾರಂಭವಾಗತ್ತೆ, ಒಂದು ಪ್ರಕ್ರಿಯೆ ಅಂತ ಅನಿಸಲಿಕ್ಕೆ ಆಯಿತು. ಅದು ಎರಡನೆಯ ಸ್ಟ್ಯಾನ್ಸಾ. ಮೂರನೆಯ ಸ್ಟ್ಯಾನ್ಸಾ ಪದಾರ್ಥ ಪ್ರಪಂಚದ ಸೃಷ್ಟಿಯ ಒಂದು ಮೊದಲನೆಯ ಹಂತ. ಅಲ್ಲಿವರೆಗೂ ಪದಾರ್ಥ ಇರಲಿಲ್ಲ, ಅಲ್ಲಿವರೆಗೂ ಶಕ್ತಿ ಇರಲಿಲ್ಲ, ಅಲ್ಲಿವರೆಗೂ ಸ್ಥಳ ಇರಲಿಲ್ಲ, ಅಲ್ಲಿವರೆಗೂ ಕಾಲ ಪ್ರಾರಂಭವಾಗಿರಲಿಲ್ಲ. ನಮ್ಮ ಭೌತ ಜಗತ್ತಿನ 4 ಮೂಲಭೂತ ಆಯಾಮಗಳು ಯಾವುದು ಅಂದರೆ ಪದಾರ್ಥ, ಶಕ್ತಿ, ಸ್ಥಳ ಮತ್ತು ಕಾಲ. ಈ 4 ಭೌತ ಆಯಾಮಗಳು ಇರಲೇ ಇಲ್ಲ. ಪದಾರ್ಥದ ಸೃಷ್ಟಿ ಇರಲೇ ಇಲ್ಲ, ಏನೂ ಪದಾರ್ಥವಿರಲಿಲ್ಲ ಆಗ. ಅದನ್ನು ನಾವು ಊಹೆ ಮಾಡಿಕೊಳ್ಳಿಕ್ಕೆ ನಮ್ಮ ಮನಸ್ಸಿಗೆ ಸಾಧ್ಯವಿಲ್ಲ. ಅದು ನಮ್ಮ ಮನಸ್ಸು ಬುದ್ಧಿಗೆ ಮೀರಿದ, ನಮಗೆ ಎಟುಕದ ಒಂದು ಸ್ಥಿತಿ ಅಂತ ತಿಳ್ಕೋಬೇಕು. ಈಗ ಪದಾರ್ಥ ಸೃಷ್ಟಿ ಪ್ರಾರಂಭವಾಯಿತು. ಅದನ್ನು ಮೂರನೆಯ ಒಂದು ಸ್ಟ್ಯಾನ್ಸಾನಲ್ಲಿ ವಿವರಿಸ್ತಾರೆ. ನಾಲ್ಕನೆಯ ಸ್ಟ್ಯಾನ್ಸಾ ಅಧ್ಯಾತ್ಮ ಜೀವರುಗಳ ಸೃಷ್ಟಿ. ಅಂದರೆ ಸ್ಪಿರಿಚುಯಲ್ ಬೀಯಿಂಗ್ಸ್, ಎತ್ತರದ ಪ್ರಜ್ಞೆಯನ್ನು ಹೊಂದಿರುವ, ಊರ್ಧ್ವಲೋಕಗಳಲ್ಲಿ ಕೆಲಸ ಮಾಡುವ ಮಹಾಪವಿತ್ರಾತ್ಮರ ಸೃಷ್ಟಿಯಾಯಿತು. ಆ ಪವಿತ್ರಾತ್ಮರನ್ನೇ ನಾವು ಉನ್ನತ ಅಧ್ಯಾತ್ಮ ಜೀವಿಗಳು ಅಂತ ಕರಿತೀವಿ. ಅದು ನಾಲ್ಕನೆಯ ಸ್ಟ್ಯಾನ್ಸಾ. ಅದನ್ನು ನಾನು ವಿವರಣೆಗೆ ತಗೊಂಡಿದ್ದೆ. ಯಾರು ಆ ಉನ್ನತ ಅಧ್ಯಾತ್ಮ ಜೀವಿಗಳು? ಅವರನ್ನು ನಾವು ಧ್ಯಾನ ಚೋಹನ್ನರು ಅಂತ ಕರಿಬಹುದು. ಧ್ಯಾನಿ ಚೋಹನ್ನರು ಅಂತ ಕೊಡ್ತಾರೆ. ಅವ್ರು ಯಾರು ಅಂದರೆ, ಚೋಹನ್ ಅಂದರೆ ಪ್ರಭುಗಳು, ಪ್ರಭು, ದ ಲಾರ್ಡ್ ಅಂತ. ಧ್ಯಾನ ಚೋಹನ್ನರು ಅಂದರೆ ಧ್ಯಾನ ಪ್ರಭುಗಳು. ಅವರೇ ನಾನೀಗ ಹೇಳಿದ್ನಲ್ಲ, ಉನ್ನತ ಅಧ್ಯಾತ್ಮ ಜೀವಿಗಳು. ಅವರು ಬಹಳ ಪವಿತ್ರಾತ್ಮರು. ಎಲ್ಲಿಂದ ಬಂದರು ಅವರು? ಇಲ್ಲೇ ಸೃಷ್ಟಿಸಲ್ಪಟ್ರ? ಭಗವಂತ ಸೃಷ್ಟಿ ಮಾಡಿ ಅವರನ್ನು ಇಲ್ಲಿಗೆ ಕಳಿಸ್ಕೊಟ್ನ ಅನ್ನೋದಾದರೆ ಹಾಗಲ್ಲ. ಅವರು ಈ ಕಲ್ಪಕಾಲಕ್ಕೆ ಹಿಂದೆ ಮತ್ತೊಂದು ಕಲ್ಪವಿತ್ತು. ಇದು ಒಂದು ಅನೂಹ್ಯವಾದಂತಹ ಒಂದು ಸುಂದರ ಸ್ಕೀಮ್. ಇದು ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ. ನಾವು ಈ ಸಂಕಲ್ಪದಲ್ಲಿ ಹೇಳ್ತೀವಲ್ವಾ, ಇದು ಯಾವ ಕಲ್ಪಕಾಲ? ಶ್ವೇತವರಾಹ ಕಲ್ಪೆ ಅಂತೀವಿ. ಶ್ವೇತವರಾಹ ಕಲ್ಪ ನಾವು ಇರೋದೀಗ. ಈ ಶ್ವೇತವರಾಹ ಕಲ್ಪಕ್ಕೆ ಹಿಂದೆ ಒಂದು ಕಲ್ಪವಿತ್ತು. ಆ ಕಲ್ಪಕಾಲದಲ್ಲಿ ಸಾಕಷ್ಟು ಎತ್ತರಕ್ಕೆ ಬೆಳೆದ ಜೀವಿಗಳಿದ್ದರು. ಆ ಕಲ್ಪ ಮುಳುಗುವಾಗ, ಆ ಕಲ್ಪ ನಾಶವಾಗುವಾಗ, ಆ ಎತ್ತರಕ್ಕೆ ಬೆಳೆದ ಉನ್ನತ ಅಧ್ಯಾತ್ಮ ಜೀವಿಗಳನ್ನು ಏನು ಮಾಡ್ತು? ಸೃಷ್ಟಿಯ ಆ ಒಂದು ಮೂಲ ಉದ್ದೇಶ ಅವರನ್ನು ಪ್ರಿಸರ್ವ್ ಮಾಡಿ, ಅವರನ್ನು ಸಂರಕ್ಷಿಸಿ, ಈ ಕಲ್ಪದಲ್ಲಿ ಅವರನ್ನು
ಮಹಾಚೋಹನ್ನರಾಗಿ ಅಥವಾ ಮಹಾ ಎತ್ತರದ ಅಧ್ಯಾತ್ಮ ಜೀವರುಗಳು ಅಥವಾ ಧ್ಯಾನ ಪ್ರಭುಗಳಾಗಿ ಅವರನ್ನು ಇಲ್ಲಿಗೆ ಕಳುಹಿಸಿಕೊಡ್ತಾರೆ. ಸೃಷ್ಟಿಯಲ್ಲಿ ಏನೂ ನಾಶವಾಗಲ್ಲ. ನಾವು ಸರ್ ಹಲವಾರು ಸತ್ಸಂಗಗಳಿಗೆ ಬಂದಿದ್ದೀನಿ, ಆದರೆ ನನ್ನಲ್ಲಿ ಏನು ಬದಲಾವಣೆ ಆಗಿದೆಯೋ ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ನಾನೇನು ಅಷ್ಟು ಬದಲಾವಣೆ ಆದಂಗೆ ಕಾಣ್ತಿಲ್ಲ. ಸಾಕು ಸರ್, ನಾನು ಇನ್ಮೇಲೆ ಯಾವ ಸತ್ಸಂಗಗಳಿಗೋ ಬರೋದಿಲ್ಲ. ಹಾಗೆ ತಿಳ್ಕೊಳ್ಳೇಬೇಡಿ. ಕಾರಣ ನಥಿಂಗ್ ಗೋಸ್ ವೇಸ್ಟ್ ಇನ್ ದಿಸ್ ಯೂನಿವರ್ಸ್. ಪ್ರಪಂಚದಲ್ಲಿ ತ್ಯಾಜ್ಯ ಅನ್ನೋದು ಯಾವುದೂ ಇಲ್ಲ. ನಿಮ್ಮ ಮನಸ್ಸಿಗೆ ಈಗ ಸ್ಫುರಿಸಿದಂತಹ ಆ ಜ್ಞಾನ, ಆ ವಿದ್ಯೆ, ಆ ಬುದ್ಧಿ ಎಲ್ಲೂ ಹೋಗಲ್ಲ. ಮುಂದಿನ ಜನ್ಮಕ್ಕೆ ಅವು ಸಂಸ್ಕಾರಗಳಾಗಿ ನಿಮ್ಮೊಡನೆ ಬರ್ತವೆ. ಹುಟ್ಟಿದ ಮಕ್ಕಳು ಸಂಗೀತ ವಾದ್ಯಗಳನ್ನು ಬಹಳ ಚೆನ್ನಾಗಿ ನುಡಿಸ್ತಾರೆ. ಈ ಜನ್ಮದಲ್ಲಿ 30-40 ವರ್ಷ ಸಾಧನೆ ಮಾಡಿರೋವ್ರಿಗೂ ಆ ರೀತಿ ಉಪಕರಣಗಳನ್ನು ನುಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಅಂಥ ಪ್ರತಿಭೆ, ಕೆಲವು ಬಾಲ ಪ್ರತಿಭೆಗಳಿವೆ. 40-30 ವರ್ಷಗಳ ಕಾಲ ಅಭ್ಯಾಸ ಮಾಡಿರೋ ಸಂಗೀತಗಾರರಿಗೆ ಕಂಪೋಸ್ ಮಾಡಲಿಕ್ಕೆ, ನುಡಿಸಲಿಕ್ಕೆ ಆಗದೇ ಇರೋ ಸಂಗೀತವನ್ನು 5 ವರ್ಷದ ಒಂದು ಬಾಲಕಿ ನುಡಿಸ್ತಾಳೆ ಅಂತ ಅಂದರೆ ಆಕೆಗೆ ಅದು ಹಿಂದಿನ ಜನ್ಮಗಳಿಂದ ಏನಾಗಿರಬೇಕು? ಸಂಸ್ಕಾರವಾಗಿ ಬಂದಿರಬೇಕು. ಹಾಗೆಯೇ ಈ ಧ್ಯಾನ ಚೋಹನ್ನರು ಹಿಂದಿನ ಕಲ್ಪಕಾಲದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿ ಎತ್ತರಕ್ಕೆ ಬೆಳೆದ ಜೀವಿಗಳು. ಅವರನ್ನು ಈ ಕಲ್ಪದಲ್ಲಿ ಆ ಸೃಷ್ಟಿಕರ್ತ ಮತ್ತೆ ಕಳುಹಿಸಿಕೊಟ್ಟಿದ್ದಾನೆ ಧ್ಯಾನ ಚೋಹನ್ನರ ವರ್ಗಕ್ಕೆ. ಆಗ ಅವರು ಧ್ಯಾನ ಚೋಹನ್ನರಾಗಿರಲಿಲ್ಲ. ಸಾಧನೆಯಲ್ಲಿ ಹಲವಾರು ದೀಕ್ಷೆಗಳನ್ನು ಪಡೆದು ಎತ್ತರಕ್ಕೆ ಬೆಳೆದಿದ್ದರು. ಅವರ ಬೆಳವಣಿಗೆ ಯಾವ ಮಟ್ಟಿಗೆ ಇತ್ತು ಆಧ್ಯಾತ್ಮಿಕವಾಗಿ ಅಂದರೆ, ಈ ಜನ್ಮದಲ್ಲಿ ಅವರನ್ನು ಧ್ಯಾನ ಚೋಹನ್ನರು, ಧ್ಯಾನ ಪ್ರಭುಗಳು. ಚೋಹನ್ ಅಂತಂದರೆ ಪ್ರಭು ಅಂತ ಅರ್ಥ. ಧ್ಯಾನ ಚೋಹನ್ನರಂದರೆ ಧ್ಯಾನ ಪ್ರಭುಗಳನ್ನಾಗಿ ಕಳಿಸ್ಕೊಡ್ತಾರೆ. ಈ ಧ್ಯಾನ ಚೋಹನ್ನರಲ್ಲಿ ಹಲವಾರು ವರ್ಗಗಳಿವೆ. ಲಿಪಿಕರು, ಮಾನಸ ಪುತ್ರರು, ಧ್ಯಾನ ಬುದ್ಧರು, ಪಿತೃಗಳು ಅಂತ ಬರೀತಾರೆ. ಅದನ್ನು ನಾವು ಪಿತೃಗಳು ಅಂತೀವಿ ಸಂಸ್ಕೃತದಲ್ಲಿ. ಓಕೆ, ಯಾರು ಇವರು ಲಿಪಿಕರು ಅಂತ ಅಂದರೆ? ಲಿಪಿಕರು ಅಂತ ಅಂದರೆ ಈ ಜಗತ್ತಿನಲ್ಲಿ ನಡೆಯುವ ಎಲ್ಲ ವಿದ್ಯಮಾನಗಳನ್ನು ದಾಖಲೆ ಮಾಡುವವರು. ಅಂದರೆ ದೇ ಆರ್ ದ ರೆಕಾರ್ಡರ್ಸ್. ಏನೇನು ನಡೆಯುತ್ತೋ ಇಲ್ಲಿ ವಿದ್ಯಮಾನಗಳು ಅದನ್ನೆಲ್ಲ ಏನು ಮಾಡಿರ್ತಾರೆ? ಅವರು ರೆಕಾರ್ಡ್ ಮಾಡಿರ್ತಾರೆ. ಯಾವುದನ್ನು ಬಿಡೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು, ನೀವಿಲ್ಲಿ ಬಂದು ಈಗ ಕುಳಿತುಕೊಂಡು ಸತ್ಸಂಗ ಕೇಳ್ತಿದ್ದೀರಲ್ಲ, ಅದು ಅಲ್ಲಿ ಆಕಾಶಿಕ್ ರೆಕಾರ್ಡ್ಸಲ್ಲಿ ರೆಕಾರ್ಡ್ ಆಗಿರುತ್ತೆ. ಯಾರು ರೆಕಾರ್ಡ್ ಮಾಡ್ತಾರೆ? ಆಕಾಶಿಕ್ ರೆಕಾರ್ಡ್ಸಲ್ಲಿ ರೆಕಾರ್ಡ್ನ ಈ ಲಿಪಿಕರು ಮಾಡ್ತಾರೆ. ಇವರು ಮತ್ಯಾರೂ ಅಲ್ಲ, ಕರ್ಮ ದೇವತೆಗಳು. ಇವರನ್ನೇ ನಾವು ಚಿತ್ರಗುಪ್ತರು ಅಂತ ಹೇಳ್ತೀವಿ. ಕೇಳಿದಿರಲ್ಲ? ನಾವು ಮರಣದ ನಂತರ ಹೋಗ್ತೀವಿ, ಅವರು ನಮ್ಮ ಎಲ್ಲ ಲೆಕ್ಕವನ್ನು ಬರೆದಿಟ್ಟಿರ್ತಾರೆ. ನಮ್ಮ ಪಾಪ ಪುಣ್ಯಗಳೆಲ್ಲ ಅವರ ದಾಖಲೆಯಲ್ಲಿರುತ್ತವೆ. ಅವರದನ್ನು ಯಮಧರ್ಮರಾಜನ ಮುಂದೆ ಹೇಳ್ತಾರೆ. ಆ ದಾಖಲೆಗಳ ಆಧಾರದ ಮೇಲೆ ನಾವಿಲ್ಲ ಸ್ವರ್ಗಕ್ಕೆ ಹೋಗ್ತೀವಿ, ಇಲ್ಲ ನರಕಕ್ಕೆ ಹೋಗ್ತೀವಿ ಅಂತ ನಾವು ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೀವಲ್ಲ, ಆ ಥರ ಆ ಕರ್ಮ ದೇವತೆಗಳು ಅಥವಾ ಚಿತ್ರಗುಪ್ತರ ಗುಂಪಿಗೆ ಸೇರಿರೋರೇ ಲಿಪಿಕರು ಅಂತ ಹೇಳ್ತಾರೆ. ಅದನ್ನು ಲಿಪಿಕರು ಅವರು. ಇವರು ಒಂದು ವರ್ಗದ ಧ್ಯಾನ ಚೋಹನ್ನರು. ಎರಡನೆಯವರು ಮಾನಸ ಪುತ್ರರು. ಇವರು ಬ್ರಹ್ಮಮಾನಸ ಪುತ್ರರು. ಯಾರವರು ಬ್ರಹ್ಮಮಾನಸ ಪುತ್ರರು? ಬ್ರಹ್ಮಮಾನಸ ಪುತ್ರರು ಸನಕ, ಸನಂದನ, ಸನಾತನ. ಕೇಳಿರ್ಬೋದು ನೀವು. ಸನತ್ ಸುಜಾತೀಯ ಅಂತ ಒಂದು ಸುಂದರ ಪುಸ್ತಕ ಇದೆ, ರಾಮಕೃಷ್ಣ ಆಶ್ರಮದ್ದು. ಅದರಲ್ಲಿ ಕೊಡ್ತಾರೆ ಅದನ್ನು. ಅವರೆಲ್ಲ ಶುಕ್ರ ಗ್ರಹದಿಂದ 3ನೆಯ ಮಹಾವಂಶದ ಸಮಯದಲ್ಲಿ ನಮ್ಮ ಭೂಗ್ರಹಕ್ಕೆ ಕಳುಹಿಸಲ್ಪಟ್ಟ ಉನ್ನತ ಚೈತನ್ಯಗಳು. ಶುಕ್ರ ಗ್ರಹವಿದೆಯಲ್ಲ, ವೀನಸ್ನಲ್ಲಿ ಸಂಸರಣೆ ನಮ್ಮ ಗ್ರಹಕ್ಕಿಂತ ಬಹಳ ಮುಂದುವರೆದು ಬೆಳೆದು ಬಿಟ್ಟಿದೆ. ಅಲ್ಲಿನ ಜೀವಿಗಳು
ಅವರ ಆಧ್ಯಾತ್ಮ ಪ್ರಜ್ಞೆ ಬಹಳ ಉನ್ನತ ಮಟ್ಟದಲ್ಲಿದೆ. ಅವರನ್ನು ಇಲ್ಲಿಗೆ ಕಳುಹಿಸಿಕೊಡ್ತಾರೆ ನಮ್ಮ ಸೃಷ್ಟಿಕರ್ತರು. ಇಲ್ಲಿಗೆ ಯಾಕೆ ಕಳುಹಿಸಿಕೊಡ್ತಾರೆ ಅಂದರೆ ಇಲ್ಲಿನ ಅಧ್ಯಾತ್ಮ ಪ್ರಗತಿಯನ್ನು ಅವರು ನಿರ್ದೇಶಿಸಲಿ ಅಂತ. ಅದರಲ್ಲಿ ಸನತ್ ಕುಮಾರರು ಇಲ್ಲಿ ಉಳ್ಕೊಳ್ಳುತ್ತಾರೆ. ಅವರೇ ನಮ್ಮ ಪ್ರಭುಗಳು, 9ನೆಯ ದೀಕ್ಷೆಯನ್ನು ಪಡೆದಿರೋರು. ಅವರು ಇಲ್ಲಿ ಹುಟ್ಟಿದವರೇ ಅಲ್ಲ, ಇಲ್ಲಿ ಬೆಳೆದವರಲ್ಲ. ಇವರು ಶುಕ್ರ ಗ್ರಹದಿಂದ ಇಲ್ಲಿಗೆ ಬಂದು ಪೃಥ್ವಿ ಗ್ರಹದ ಮೇಲೆ ನಡೀತಿರೋ ಸಂಸರಣೆಯನ್ನು ನಿರ್ದೇಶಿಸುತ್ತಿದ್ದಾರೆ. ದೇ ಆರ್ ಡೈರೆಕ್ಟಿಂಗ್ ದ ಸ್ಕೀಮ್ ಆಫ್ ಎವಲ್ಯೂಷನ್ ಆನ್ ಅರ್ತ್. ಅವರು ಮಾನಸ ಪುತ್ರರು. ಓಕೆ. 3ನೇದು ಧ್ಯಾನ ಬುದ್ಧರು. ಧ್ಯಾನ ಬುದ್ಧರು ಅಂತಂದರೆ ಇವರು ಉನ್ನತ ಹಂತದ ಬುದ್ಧರು. ಬುದ್ಧರು ಅಂದರೆ ಅದರಲ್ಲಿ ಬಹಳ ವಿಧಗಳಿದೆ. ಧ್ಯಾನ ಬುದ್ಧರು ಅಂತ ಹೇಳ್ತೇವೆ ನಾವು. ಇವರು ನಮ್ಮ ಗೌತಮ ಬುದ್ಧರಿಗಿಂತ ಉನ್ನತ ಹಂತದಲ್ಲಿರೋರು. ಗೌತಮ ಬುದ್ಧರು ಮನುಷ್ಯ ಬುದ್ಧರು, ಇವರು ಧ್ಯಾನ ಬುದ್ಧರು, ಇನ್ನೂ ಎತ್ತರದ ಜೀವಿಗಳು. ಸೃಷ್ಟಿಯ ಪ್ರಾರಂಭದಲ್ಲಿ ಸೃಷ್ಟಿಕರ್ತ ಇವರನ್ನು ಬಳಸ್ಕೊಂಡ. ಆ ಧ್ಯಾನ ಬುದ್ಧರು. ಬುದ್ಧ ಅಂದರೆ ಏನು? ಎನ್ ಎನ್ಲೈಟನ್ಡ್ ಪರ್ಸನ್ ಇಸ್ ಕಾಲ್ಡ್ ಬುದ್ಧ. ಯಾವ ವ್ಯಕ್ತಿ ಎಚ್ಚರಗೊಂಡಿದನೋ, ಯಾವ ವ್ಯಕ್ತಿ ಜಾಗೃತನಾಗಿದನೋ, ಯಾವ ವ್ಯಕ್ತಿ ಜ್ಞಾನೋದಯವನ್ನು ಸ್ವೀಕರಿಸಿದನೋ, ಒಂದು ಹಂತವನ್ನು ತಲುಪಿದನೋ ಆತನನ್ನೇನಂತ ಕರೀತಾರೆ? ಬುದ್ಧ ಅಂತ. ಧ್ಯಾನ ಬುದ್ಧರು ಹಲವಾರು ಜನ ಇದ್ದಾರೆ. ಅವರು ಸಹ ಧ್ಯಾನ ಚೌಹನ್ನರಲ್ಲಿ ಒಂದು ಭಾಗ. ಅಲ್ಲದೆ ಪಿತೃಗಳು ಅಂತ ಅಂತಾರೆ. ನಾವು ಪಿತೃಗಳು ಅಂದರೆ ಏನಂತ ಅಂದ್ಕೊಳ್ತೀವಿ? ನಮ್ಮ ಹಿರಿಯರು, ಪೂರ್ವಜರು, ನಮ್ಮ ವಂಶಜರು, ನಮಗೆ ಜನ್ಮವನ್ನು ನೀಡಿದಂತಹ ನಮ್ಮ ಪೂರ್ವಿಕ ಸಂಬಂಧಿಗಳು ಅಂತ ನಾವು ತಿಳ್ಕೊತೇವೆ. ಒಂದು ಹಂತದಲ್ಲಿ ಅದು ಕರೆಕ್ಟು. ಆದರೆ ಇಲ್ಲಿ ಹೇಳ್ತಾ ಇರುವಂತಹ ಪಿತೃಗಳು ನಮಗೆ ನಮ್ಮ ಅಜ್ಜ ಮುತ್ತಜ್ಜ, ಅವರ ತಂದೆ, ಅವರ ಅಜ್ಜ, ಅವರ ಮುತ್ತಜ್ಜ ಅಲ್ಲೆಲ್ಲಿಗೂ ಬರೋದಿಲ್ಲ. ಅವ್ರು ಯಾವಾಗ ಅಂದರೆ ಲಕ್ಷಾಂತರ ವರ್ಷಗಳ ಹಿಂದೆ ಅವರು ನಮಗೆ ಪಿತೃಗಳು. ಅವರು ಸಂಸರಣೆಯಲ್ಲಿ ಬಹಳ ಮುಂದುವರೆದು ಬಿಟ್ಟಿದ್ದಾರೆ. ನಾವು ಪಿತೃಗಳು ಅಂತ ಅಂದರೆ ನಮ್ಮ ಅಜ್ಜ ಮುತ್ತಜ್ಜ, ಅವರ ಅಜ್ಜ, ಅವ್ರ ಮುತ್ತಜ್ಜ ಅಂತ ಅನ್ಕೋತೀವಲ್ಲ, ಆ ಥರ ಅಲ್ಲ. ಇವರು ಬಹಳ ಹಿಂದಿನ ಸನಾತನ ಪೂರ್ವಜರು ನಮಗೆ. ಈಗ ಪಿತೃಗಳ ಬಗ್ಗೆ ಬಹಳ ಸುಂದರವಾದಂಥ ವಿಚಾರವನ್ನು ನಮ್ಮ ಪುರಾಣಗಳು, ನಮ್ಮ ಹಿಂದೂ ಧರ್ಮ ಗ್ರಂಥಗಳು ತಿಳಿಸಿಕೊಡುತ್ತೆ. ಪಿತೃಗಳು ನಮ್ಮ ಪೂರ್ವಜರು, ಆದರೆ ಬಹಳ ಪೂರ್ವ ಕಾಲದವರು. ಅವರಲ್ಲಿ 2 ವರ್ಗ ಇದೆ. ಚಾಂದ್ರ ಪಿತೃಗಳು, ಸೌರ ಪಿತೃಗಳು. ನಮ್ಮ ವಂಶದ ಮೂಲ ಪುರುಷರು, ಮೂಲದಲ್ಲಿ ಬರೋ ಪುರುಷರು. ಚಾಂದ್ರ ಪಿತೃಗಳು ಅಂದರೆ ಲೂನಾರ್ ಪಿತೃಸ್ ಅಂತ. ಲೂನಾರ್ ಅಂದರೆ ಚಂದ್ರ. ಸೋಲಾರ್ ಪಿತೃಸ್ ಅಂದರೆ ಸೌರ ಪಿತೃಗಳು. ಈ ರೀತಿ ಪಿತೃಗಳಲ್ಲಿ 2 ವರ್ಗ ಇದೆ. ಇವ್ರ ಕೆಲಸ ಏನು? ಪಿತೃಗಳು ಭಗವಂತನ ಒಂದು ಯೋಜನೆ ಏನಿದೆ, ಆ ಯೋಜನೆಗೆ ಒಂದು ಕ್ರಿಯಾತ್ಮಕ ಶಕ್ತಿಯನ್ನು ಕೊಟ್ಟು ರೂಪಗಳನ್ನು ತಿದ್ದಿ ತೀಡುವವರು. ಮನುಷ್ಯರು ಹುಟ್ಟೇ ಇಲ್ಲ, ಇನ್ನು ನಾನು ಮಾಡ್ತಾ ಇರೋದು 4ನೇ ಸ್ಟ್ಯಾನ್ಸಾನಲ್ಲಿ ಅಧ್ಯಾತ್ಮ ಜೀವರುಗಳು ಹುಟ್ಟುತ್ತಿದ್ದಾರೆ. ಇವ್ರ ಮುಂದೆ ಮನುಷ್ಯರ ಸೃಷ್ಟಿಗೆ ಬೇಕಾದಂಥ ಎಲ್ಲ ಕೆಲಸಗಳನ್ನು ಅವರು ವಹಿಸಿಕೊಳ್ತಾರೆ. ಓಕೆ, ಇನ್ನು ಮನುಷ್ಯರು ಹುಟ್ಟಿಲ್ಲ. ಆದರೆ ಆ ಮನುಷ್ಯರ ಸೂಕ್ಷ್ಮ ಶರೀರಗಳನ್ನು ತಿದ್ದಿ ತೀಡುವವರು ಈ ಪಿತೃಗಳೇ. ಯಾವ ಪಿತೃಗಳು? ಸೌರ ಪಿತೃಗಳು ಮತ್ತು ಚಾಂದ್ರ ಪಿತೃಗಳು. ಇವರು ನಮ್ಮ ಶರೀರಕ್ಕೆ ರೂಪವನ್ನು ಕೊಡ್ತಾರೆ. ನೀವು ಮೌಲ್ಡ್ಗಳು ಅಂತ ಹೇಳ್ತಾರೆ, ಕೇಳಿದ್ದೀರಾ ನೀವು? ಮೌಲ್ಡ್ಗಳು ಅಂತ ಕಾಸ್ಟಿಂಗ್ನಲ್ಲಿ ಮಾಡ್ತಾರೆ. ಆ ಮೌಲ್ಡ್ಗಳಲ್ಲಿ ಹರಿತಿರೋ ಲೋಹವನ್ನು ಹಾಕಿಬಿಟ್ಟು ಆ ಹರಿತಿರುವಂಥ ಬಿಸಿಯಾದ ಲೋಹವನ್ನು ತಣ್ಣಗೆ ಮಾಡಿದ್ರೆ ಅಚ್ಚು ಏನಾಗುತ್ತೆ? ಎದ್ದೇಳುತ್ತೆ. ಈಗ ಸಕ್ಕರೆ ಅಚ್ಚು ಮಾಡ್ತೀರಲ್ಲಮ್ಮ ನೀವು, ಸಕ್ಕರೆ ಅಚ್ಚು ಮಾಡುವಾಗ ಏನು ಮಾಡ್ತೀರಿ? ಸಕ್ಕರೆ ಪಾಕ ಅಂತ ತೆಗೆದು ಒಂದು ಮೌಲ್ಡ್ಗೆ ಹಾಕ್ತೀರಿ. ಸಕ್ಕರೆ ಪಾಕ ತಣ್ಣಗಾದ್ಮೇಲೆ ಅದೇನಾಗುತ್ತೆ?
ಅದಕ್ಕೊಂದು ರೂಪ ಬರುತ್ತೆ. ನೀವು ಯಾವ ರೂಪ ಬಳಸಿದರೆ ಆ ರೂಪ ಬರುತ್ತೆ. ಕೆಲವರು ಬಾತ್ಕೋಳಿ ಮಾಡಿರ್ತಾರೆ, ಕೆಲವರು ಒಂದು ದೀಪ ಮಾಡಿರ್ತಾರೆ, ಕೆಲವರು ಒಂದು ಸಣ್ಣ ಇಟ್ಟಿಗೆ ಮಾಡಿರ್ತಾರೆ, ಹಲವಾರು ರೂಪಗಳು ಕೊಡ್ತೀರಿ ಅಲ್ವಾ. ಈಗ ಈ ಮೌಲ್ಡ್ಗಳಿದೆಯಲ್ಲ, ಇದು ಭಗವಂತ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಭಗವಂತನ ದೈವಿ ಮನಸ್ಸು ಅಂತೀವಿ ನಾವು, ಯೂನಿವರ್ಸಲ್ ಮೈಂಡ್. ಆ ಯೂನಿವರ್ಸಲ್ ಮೈಂಡಲ್ಲಿ ಇದು ಈ ಪ್ಲ್ಯಾನ್ ತಯಾರಾಗೋಗಿದೆ. ಆದರೆ ಆ ಪ್ಲ್ಯಾನನ್ನು ಏನು ಮಾಡಬೇಕೀಗ, ಆ್ಯಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕು. ಅಂದರೆ ಭಗವಂತನ ಮನಸ್ಸಿನಲ್ಲಿ ಈ ಒಂದು ಮನುಷ್ಯ, ಮುಂದಿನ ಮನುಷ್ಯ ಹೇಗಿರಬೇಕು ಅನ್ನುವಂತಹ ಒಂದು ರೂಪರೇಖೆಗಳ ನಕಲು ಅಥವಾ ಯೋಜನೆ ಸಿದ್ಧವಾಗಿಬಿಟ್ಟಿದೆ. ಆ ಭಗವಂತನ ಯೋಜನೆಗೆ ಅನುಸಾರವಾಗಿ ಅಚ್ಚು ಹಾಕೋದು ಅಂತಂದರೆ ಅರ್ಥ, ನಮ್ಮ ಸೂಕ್ಷ್ಮ ದೇಹಗಳನ್ನು ತಿದ್ದಿ ತೀಡಿ ನಮ್ಮ ಸೂಕ್ಷ್ಮ ದೇಹಗಳಿಗೆ ರೂಪವನ್ನು, ಆಕಾರವನ್ನು ಕೊಟ್ಟವರು ಈ ಪಿತೃಗಳೇ. ಈ ಪಿತೃಗಳಲ್ಲಿ ಹಲವಾರು ವರ್ಗಗಳಿದೆ. ಇದು ನಮ್ಮ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಬರುತ್ತೆ. ಪಿತೃಗಳಲ್ಲಿ ಶರೀರವಿರೋ ಪಿತೃಗಳು ಇದ್ದಾರೆ, ಶರೀರ ಇಲ್ಲದೇ ಇರುವಂತಹ ಪಿತೃಗಳು ಇದ್ದಾರೆ. ನಿರಾಕಾರ ಪಿತೃಗಳು ಮೇಲಿರೋರು, ಆಕಾರ ಸಾಕಾರ ಪಿತೃಗಳು ಇವರು. ನಿರಾಕಾರ ಪಿತೃಗಳು ಯಾರು? ಶರೀರವಿಲ್ಲದ ಪಿತೃಗಳಲ್ಲಿ 3 ವರ್ಗಗಳಿವೆ. ಯಾವ್ಯಾವುದು ಅಂದರೆ ಅಗ್ನಿಶ್ವತ್ಥರು ಅಂತಾರೆ. ಅವರು ದೇವವರ್ಗದ ಪಿತೃಗಳು. ದೇವವರ್ಗದ ಪಿತೃಗಳು ಅಂತಂದರೆ ದೇವತೆಗಳಿಗೆ ಅವರು ರೂಪ ಆಕಾರಗಳನ್ನು ಕೊಡ್ತಾರೆ. ಅವರು ರೂಪ ಆಕಾರಗಳನ್ನು ಅವರು ತಿದ್ದಿ ತಿಡ್ತಾರೆ ದೇವತೆಗಳಿಗೆ. ದೇವತೆಗಳ ಸೂಕ್ಷ್ಮ ಶರೀರಗಳಿಗೆ ಆಕಾರ ಮತ್ತು ಅವುಗಳ ಶಕ್ತಿಗಳನ್ನು, ಅವುಗಳ ರೂಪ ರೇಷೆಗಳನ್ನೆಲ್ಲ ತಿದ್ದಿ ತಿಡ್ತಾರೆ ಅವರು. ಬರಿಷಡ್ಗಳು ಅಂತಾರೆ. ಅವರು ರಾಕ್ಷಸರ ಸೂಕ್ಷ್ಮ ದೇಹಗಳನ್ನು ತಿದ್ದಿ ತೀಡಿ ಸೃಷ್ಟಿ ಮಾಡ್ತಾರೆ. 3ನೇದು ವೈರಾಜರು ಅಂತಾರೆ. ವೈರಾಜರು ಅಂದರೆ ಉನ್ನತ ಯೋಗಿಗಳ ಪಿತೃಗಳು. ಯಾರು ಯೋಗ ಮಾರ್ಗದಲ್ಲಿ ಎತ್ತರಕ್ಕೆ ಬೆಳೆದು ಬಿಟ್ಟಿದ್ದಾರೋ, 1, 2, 3, 4ನೆಯ ದೀಕ್ಷೆಗಳನ್ನು ಪಡೆದು ಬಿಟ್ಟಿದ್ದಾರೋ ಅಂಥವರ ಸೂಕ್ಷ್ಮ ದೇಹಗಳನ್ನು ತಿದ್ದಿ ತಿಡ್ತಾ ಇರ್ತಾರೆ. ಇವ್ರಿಗೆ ಯಾವಾಗಲೂ ಕೆಲಸ ಏನಂದರೆ ಸೂಕ್ಷ್ಮ ದೇಹಗಳನ್ನು ಏನು ಮಾಡೋದು? ತಿದ್ದಿ ತೀಡುವುದು. ಹೇಗೆ ಕುಂಬಾರ ಮಣ್ಣನ್ನು ತಗೊಂಡು ಆ ಹಸಿ ಮಣ್ಣನ್ನು ಏನು ಮಾಡ್ತಾನೆ? ತಿದ್ದಿ ತೀಡಿ ಅದಕ್ಕೆ ಒಂದು ರೂಪವನ್ನು ಕೊಡ್ತಾನೆ. ಆ ಕೆಲಸವನ್ನು ಇವರು ಮಾಡ್ತಾ ಇರ್ತಾರೆ. ಇವರು ನಿರಾಕಾರ ಪಿತೃಗಳಾದರೆ ಆಕಾರ ಪಿತೃಗಳಲ್ಲಿ 4 ವರ್ಗಗಳಿವೆ. ಯಾವುದು ಅದು 4 ವರ್ಗಗಳು? ಸೋಮಪ, ಹವಿಷಮತ್, ಆಜ್ಯಪ, ಸುಕಲಿನ್ ಅಂತ. ಸೋಮಪ ಅನ್ನೋ ಪಿತೃಗಳು ಬ್ರಾಹ್ಮಣರ ಪಿತೃಗಳು. ಅವರು ಬ್ರಾಹ್ಮಣರ ಶರೀರಗಳನ್ನು ಏನು ಮಾಡ್ತಾ ಇರ್ತಾರೆ? ತಿದ್ದಿ ತೀಡಿ ರೂಪರೇಷೆಗಳನ್ನು ಕೊಡ್ತಾರೆ. ಬ್ರಾಹ್ಮಣರು ಅಂತಂದರೆ ಹುಟ್ಟಿನಿಂದ ಬ್ರಾಹ್ಮಣರು ಅಂತ ಅಲ್ಲ. ಮನುಸ್ಮೃತಿ ಹೇಳೋದು ಬ್ರಾಹ್ಮಣರು ಅಂದರೆ ಅವರಲ್ಲಿ ಕೆಲವು ಮುಖ್ಯವಾದಂತಹ ಗುಣಗಳು, ಅಂಶಗಳು ಇರ್ತವೆ. ಯಾರು ದೈವೀ ಕಾರ್ಯಗಳಲ್ಲಿ ತೊಡಗಿಕೊಂಡು ಸಾಕಷ್ಟು ಧರ್ಮಗ್ರಂಥಗಳ ಅಧ್ಯಯನವನ್ನು ಮಾಡಿ ಜ್ಞಾನಾರ್ಜನೆಯನ್ನು ಪಡೆದು ಆ ಜ್ಞಾನವನ್ನು ಇತರರಿಗೆ ಬೋಧಿಸಿ ಈ ಜಗತ್ತಿನಲ್ಲಿ ಎಲ್ಲರ ಶ್ರೇಯವನ್ನು ಕೋರ್ತಾ ಇರ್ತಾರೋ ಅವರು ಬ್ರಾಹ್ಮಣ. ಓಕೆ, ಹುಟ್ಟಿನಿಂದ ಬ್ರಾಹ್ಮಣನಲ್ಲ, ನಮ್ಮ ಮನೋಭಾವದಿಂದ ಬ್ರಾಹ್ಮಣ. ಅದು ಮುಂದೆ ಬರ್ತಾ ಏನೋ ಬದಲಾವಣೆಗಳಾಗೋಯ್ತು. ಇರಲಿ. ಈಗ ಆ ಬ್ರಾಹ್ಮಣರ ಪಿತೃಗಳು ಸೋಮಪರು, ಕ್ಷತ್ರಿಯರ ಪಿತೃಗಳು ಹವಿಷ್ಮತ್, ವೈಶ್ಯರ ಪಿತೃಗಳು ಆಜ್ಯಪ, ಶೂದ್ರರ ಪಿತೃಗಳು ಸುಕಲಿನ್. ಇವರು ಎಲ್ಲರೂ ಧ್ಯಾನ ಚೋಹನ್ನರೇ. ಇವರಿಗೆ ಅಪಾರ ಶಕ್ತಿ ಇರುತ್ತೆ, ಅಪಾರ ಬಲವಿರುತ್ತೆ. ಸೂಕ್ಷ್ಮ ಶಕ್ತಿಗಳು, ಎಂತಹ ಸೂಕ್ಷ್ಮ ಶಕ್ತಿಗಳು ಅಂದರೆ ಸೃಷ್ಟಿಯ ಆದಿಭಾಗದಲ್ಲಿ ಸಾಕಷ್ಟು ಜವಾಬ್ದಾರಿಯನ್ನು ತೆಗೆದುಕೊಂಡು ದೈವಿ ಮನಸ್ಸಿನಲ್ಲಿದ್ದ ಯೋಜನೆಗಳನ್ನು ಕಾರ್ಯಗತಗೊಳಿಸಿದವರು. ಒಂದೊಂದು ಜೀವಿಯನ್ನು ತಿದ್ದಿ ತೀಡಿ ಅವುಗಳಿಗೆ ರೂಪಗಳನ್ನು ನೀಡಿದವರು ಇವರು. ಇದಲ್ಲದೆ ಧ್ಯಾನ ಚೋಹನ್ನರಲ್ಲಿ ಪ್ರಜಾಪತಿಗಳು ಬರ್ತಾರೆ. ಸಪ್ತ ಪ್ರಜಾಪತಿಗಳು ಅಂತ ಹೇಳ್ತೀವಿ ನಾವು, ಕೇಳಿರಬಹುದು ನೀವು. ಈ ಪ್ರಜಾಪತಿಗಳಿದಾರಲ್ಲ, ಇವರು ಸೃಷ್ಟಿಯಲ್ಲಿ ಬಹಳ ಮುಖ್ಯ ಕಾರ್ಯವನ್ನು ವಹಿಸ್ತಾರೆ.
ಅವರೇ ಪರಿಪೂರ್ಣ ಸೃಷ್ಟಿಯ ನಿರ್ದೇಶಕರು. ಪ್ರಜಾಪತಿಗಳು ಸಹ ಧ್ಯಾನಚೋಹನ್ನರೇ. ಧ್ಯಾನಚೋಹನ್ನರಲ್ಲಿ ಒಂದು ವರ್ಗ ಅವರದು. ನಮ್ಮ ಹಿಂದೂ ಮತಗ್ರಂಥಗಳನ್ನು ತೆಗೆದು ನೋಡಿದ್ರೆ ವೇದಗಳು ಹೇಳುತ್ತವೆ 10 ಪ್ರಜಾಪತಿಗಳನ್ನು ಭಗವಂತ ಸೃಷ್ಟಿ ಕಾರ್ಯಕ್ಕಾಗಿ ನೇಮಿಸಿ ಕಳುಹಿಸಿಕೊಟ್ಟ ಅಂತ. ಪುರಾಣಗಳನ್ನು ತೆಗೆದುಕೊಂಡ್ರೆ 7 ಪ್ರಜಾಪತಿಗಳು ಅಂತ ಹೇಳ್ತಾರೆ. ವೇದಗಳು 4 ಆದರೆ ಪುರಾಣಗಳು 18. ವೇದಗಳು ಹೇಳೋದು 10 ಪ್ರಜಾಪತಿಗಳು ಭಗವಂತ ಕಳುಹಿಸಿಕೊಟ್ಟಿದ್ದು ಅಂತ. ಆದರೆ ನಮ್ಮ ಪುರಾಣಗಳು ಹೇಳುತ್ತೆ 7 ಪ್ರಜಾಪತಿಗಳು ಅಂತ. ಸಪ್ತ ಪ್ರಜಾಪತಿಗಳು ಅಂತ ಹೇಳ್ತಾರೆ. ಯಾರು ಆ ಸಪ್ತ ಪ್ರಜಾಪತಿಗಳು? ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಸೃಷ್ಟಿಯನ್ನು ಪರಿಪೂರ್ಣವಾಗಿ ನಿರ್ದೇಶಿಸುತ್ತಾರೆ. ಸೃಷ್ಟಿ ಕಾರ್ಯಗಳನ್ನು ಜವಾಬ್ದಾರಿಯಾಗಿ ತೆಗೆದುಕೊಂಡು ನಡೆಸ್ಕೊಂಡು ಹೋಗ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಮುಂದಿನ ಒಂದು ವಂಶಗಳನ್ನು ಸೃಷ್ಟಿ ಮಾಡ್ತಾರೆ. ನಮ್ಮೆಲ್ಲರ ಸೃಷ್ಟಿಗೆ ಪೂರ್ವಜರು ಇವರು. ಯಾರು? ಪ್ರಜಾಪತಿಗಳು. ಮುಖ್ಯವಾಗಿ ನಾವು ಸಪ್ತ ಪ್ರಜಾಪತಿಗಳು ಅಂತ ಹೇಳ್ತೀವಲ್ಲ, ಅವರು ಮತ್ಯಾರೂ ಅಲ್ಲ, ಸಪ್ತರ್ಷಿಗಳು. ಯಾರ ಸಪ್ತರ್ಷಿಗಳು? ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಾಹ, ಕ್ರತು, ವಸಿಷ್ಠ. ಇವರು ಸಪ್ತರ್ಷಿಗಳು. ಈಗಲೂ ಆಕಾಶದಲ್ಲಿ ನಾವು ನಕ್ಷತ್ರಗಳನ್ನು ಕಂಡು ಏನಂತ ಹೇಳ್ತೇವೆ? ಸಪ್ತರ್ಷಿ ಮಂಡಲ ಅಂತ ಹೇಳ್ತೇವೆ. ಈ ಸಪ್ತ ಋಷಿಗಳು ನಮಗೆ ನಕ್ಷತ್ರಗಳಾಗಿ ಕಾಣ್ತಾರೆ ಆಕಾಶದಲ್ಲಿ. ಅಂಥ ಸಪ್ತರ್ಷಿಗಳು ಪ್ರಜಾಪತಿಗಳು. ಇವರೇ ಸೃಷ್ಟಿಯನ್ನು ನಿರ್ದೇಶಿಸಿದರು. ಅಲ್ಲದೆ ಮುಂದಿನ ಪೀಳಿಗೆಯನ್ನು ಸೃಷ್ಟಿಸಿದರು. ಮುಂದಿನ ಪೀಳಿಗೆಗೆ ಬೇಕಾದ ವಂಶದ ಕುಡಿಗಳನ್ನು ಅವರು ತಯಾರು ಮಾಡಿದರು. 10 ಪ್ರಜಾಪತಿಗಳು ಅಂತ ವೇದಗಳು ಹೇಳುತ್ತಲ್ಲ, ಅಲ್ಲಿ ದಕ್ಷ, ಭೃಗು, ನಾರದ ಅವರು ಬರ್ತಾರೆ. ಆಗ 10 ಆಗತ್ತೆ. ನಾರದರನ್ನು ಬ್ರಹ್ಮಮಾನಸ ಪುತ್ರರು ಅಂತ ಕರೀತಾರೆ. ನಿಜ ಹೇಳಬೇಕಂದ್ರೆ ಈ ಎಲ್ಲ ಪ್ರಜಾಪತಿಗಳು ಬ್ರಹ್ಮನ ಪುತ್ರರೇ. ಆದರೆ ನಾರದ ಮಾನಸ ಪುತ್ರ, ಅಂದರೆ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದಂಥವನು ಆತ ಅಂತ ಅರ್ಥ. ಬ್ರಹ್ಮ ಮಾನಸ ಪುತ್ರರು ಅಂತ ಅನ್ನಿಸ್ಕೊಂಡಿರೋರು ಬಹಳ ಕೆಲವರು. ನಾರದ ಬ್ರಹ್ಮ ಮಾನಸ ಪುತ್ರ. ಇವರೆಲ್ಲರೂ ಪ್ರಜಾಪತಿಗಳು. ಬ್ರಹ್ಮನನ್ನೇನಂತ ಕರಿತೀವಿ ನಾವು? ಮಹಾಪ್ರಜಾಪತಿ ಅಂತ ಕರಿತೀವಿ. ಕಾರಣ ಅವನು ಸೃಷ್ಟಿಕರ್ತ. ಸೃಷ್ಟಿಗೆ ಮುಖ್ಯ ಪ್ರಚೋದನೆಯನ್ನು ನೀಡಿದವನು. ಮೊದಲನೆಯ ಚೈತನ್ಯ ತರಂಗವನ್ನು ಈ ಪದಾರ್ಥ ಪ್ರಪಂಚಕ್ಕೆ ಕಳುಹಿಸಿಕೊಟ್ಟವನು ಬ್ರಹ್ಮನೇ. ಹಾಗಾಗಿ ಬ್ರಹ್ಮನನ್ನು ಮಹಾಪ್ರಜಾಪತಿ ಅಂತ ಕರಿತೀವಿ. ಇವರೆಲ್ಲ ಪ್ರಜಾಪತಿಗಳು. 7 10 ಅದರಲ್ಲಿ ಭಿನ್ನ ಮತ ಇದೆ. ವೇದಗಳು 10 ಅಂತ ಹೇಳಿದ್ರೆ ಪುರಾಣಗಳು 7 ಅಂತ ಹೇಳುತ್ತವೆ. ಈ ಪ್ರಜಾಪತಿಗಳ ವಿಷಯ ಬೇರೆ ಧರ್ಮಗಳಲ್ಲೂ ಬರುತ್ತೆ ನೋಡಿ. ನಾವು ನಮ್ಮ ಧರ್ಮದಲ್ಲಿ ಏನು ಕೊಟ್ಟಿದ್ದಾರೋ ಅದೇ ಸತ್ಯ ಅಂತ ಅನ್ಕೋಬಾರ್ದು. ಇರಲಿ, ನಮ್ಮ ಧರ್ಮವನ್ನು ನಾವು ಆಳವಾಗಿ ಅಧ್ಯಯನ ಮಾಡೋಣ. ಆದರೆ ಇತರ ಧರ್ಮಗಳ ಜೊತೆ ತುಲನಾತ್ಮಕವಾಗಿ ಅಧ್ಯಯನ ಮಾಡಿದ್ರೆ ಕ್ರೈಸ್ತ ಮತದಲ್ಲಿ 7 ಪ್ರಜಾಪತಿಗಳನ್ನು ಕೊಡ್ತಾರೆ. ಅವರು ಪ್ರಜಾಪತಿ ಅಂತ ಕರೆಯೋದಿಲ್ಲ. ಅವರು ದೇ ಕಾಲ್ ದೆಮ್ ಆಸ್ ಲಾರ್ಡ್ಸ್ ಇನ್ ಫ್ರಂಟ್ ಆಫ್ ದ ಥ್ರೋನ್ ಆಫ್ ದ ಫ್ಲೇಮ್ ಅಂತಾರೆ. ಲಾರ್ಡ್ಸ್ ಇನ್ ಫ್ರಂಟ್ ಆಫ್ ದ ಥ್ರೋನ್ ಆಫ್ ಫ್ಲೇಮ್ ಅಂದರೆ ಮಹಾಜ್ವಾಲೆಯ ಸಿಂಹಾಸನವಿದೆಯಲ್ಲ, ಆ ಸಿಂಹಾಸನದ ಮುಂದೆ ನಿಂತಹ 2 ಚಿಕ್ಕ ಜ್ವಾಲೆಗಳು ಇವು. ಓಕೆ, ಮಹಾಜ್ವಾಲೆ ಅಂದರೆ ಪರಮಾತ್ಮ, ಸಣ್ಣ ಜ್ವಾಲೆಗಳು ಅಂತ ಅಂದರೆ ಪ್ರಜಾಪತಿಗಳು, ಸಣ್ಣ ದೀಪಗಳು ಅಂತ ಅಂದರೆ ಮಿಣುಕು ದೀಪಗಳು ಅಂದರೆ ನಾವು. ಅರ್ಥ ಮಾಡ್ಕೊಳ್ಳಿ, ಪರಮಾತ್ಮ ಮಹಾಜ್ವಾಲೆಯಾದರೆ ಪ್ರಜಾಪತಿಗಳು ಸಣ್ಣ ಜ್ವಾಲೆಗಳು. ಆ ಪ್ರಜಾಪತಿಗಳಲ್ಲಿರೋ ಪ್ರಜ್ಞೆನೇ ಕೆಳಗೆ ಹರಿದು ಬರುತ್ತೆ. ಹರಿದು ಬಂದು ಹಲವಾರು ರೂಪವರ್ಗಗಳ ಮೂಲಕ ಚೈತನ್ಯವು ವ್ಯಕ್ತವಾಗುತ್ತೆ. ಪ್ರಾಣಿ ಪ್ರಪಂಚ, ಪಶು ಪ್ರಪಂಚ, ಪಕ್ಷಿ ಪ್ರಪಂಚ, ಸರೀಸೃಪಗಳ ಪ್ರಪಂಚ, ಮನುಷ್ಯರ ಪ್ರಪಂಚ ಎಲ್ಲ ಸೃಷ್ಟಿಯಾಗತ್ತೆ. ಈಗ ಆ ಪ್ರಜ್ಞೆ ನಮ್ಮ ತನಕ ಹರಿದು ಬಂದಿದೆ. ಕೆಳ ಹಂತದಲ್ಲಿ ನಮ್ಮ ತನಕ ಬರೋ ಹೊತ್ತಿಗೆ ಅದು ಸ್ಟೆಪ್ ಡೌನ್ ಆಗಿಬಿಟ್ಟಿದೆ. ಸ್ಟೆಪ್ ಡೌನ್ ಅಂದರೆ ಆ ಮಹಾಜ್ವಾಲೆ ತನ್ನ ಶಕ್ತಿನೇನು ಮಾಡುತ್ತೆ?
ಕಡಿಮೆ 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 ಮಾಡ್ಕೊಳ್ತಾ ನಮಗೆ ಬರೋ ಹೊತ್ತಿಗೆ ಅದು ಜ್ವಾಲೆಯಾಗಿಲ್ಲ, ಸಣ್ಣ ಮಿಣುಕು ಹುಳು ಇದ್ದಂಗೆ ಆತ್ಮ ಒಳಗೆ ಕುಳಿತಿದೆ. ಆ ಆತ್ಮ ಪರಮಾತ್ಮನ ಒಂದು ಕಿಡಿ, ಆ ಮಹಾಜ್ವಾಲೆಯ ಒಂದು ಕಿಡಿ. ಅದು ಪ್ರಜಾಪತಿಗಳೆಂಬ ಜ್ವಾಲೆಯ ಮೂಲಕ ಹರಿದು ಕೆಳ ಹಂತಗಳಲ್ಲಿ ಬಂದು ಮನುಷ್ಯ ವರ್ಗವನ್ನು ತಲುಪುವ ಹೊತ್ತಿಗೆ ಅದರ ಶಕ್ತಿ ಸಾಕಷ್ಟು ಕಡಿಮೆ ಆಗೋಗಿದೆ. ಯಾಕೆ ಕಡಿಮೆ ಆಗೋಗಿದೆ ಗೊತ್ತಾ? ಈ ಪ್ರಕೃತಿ ಏನು ಮಾಡುತ್ತೆ? ಅದನ್ನು ಬಂಧಿಸುತ್ತೆ. ಪ್ರಕೃತಿಯ ಕೆಲಸನೇ ಬಂಧಿಸೋದು, ಆತ್ಮನ ಕೆಲಸ ಬಿಡುಗಡೆ. ಆತ್ಮ ನಾನು ಹೋಗಬೇಕು ಅಂತ ಚಡಪಡಿಸುತ್ತೆ, ಪ್ರಕೃತಿ ನಾನು ನಿನ್ನ ಬಿಡಲ್ಲ ಅಂತ ಏನು ಮಾಡುತ್ತೆ? ಭದ್ರವಾಗಿ ಹಿಡಿದಿಟ್ಕೊಳ್ಳುತ್ತೆ. ಈಗ ನನ್ನ ಶರೀರ ಪ್ರಕೃತಿ, ಈ ಶರೀರ ಆತ್ಮವನ್ನೇನು ಮಾಡಿದೆ? ಹಿಡಿದಿಟ್ಕೊಂಡಿದೆ, ಬಂಧಿಸಿ ಇಟ್ಕೊಂಡಿದೆ. ಆತ್ಮಕ್ಕಲ್ಲಿರ್ಲಿಕ್ಕಿಷ್ಟ ಇಲ್ಲ, ಕಾರಣ ಅದು ಸ್ವಾತಂತ್ರ್ಯವನ್ನು ಬಯಸುತ್ತೆ. ಆದರೆ ಪ್ರಕೃತಿಯ ಒಳಗೆ ಆತ್ಮ ಸಿಕ್ಕಾಕೊಂಡ್ಬಿಟ್ಟಿದೆ, ಚೈತನ್ಯ ಸಿಕ್ಕಾಕೊಂಡ್ಬಿಟ್ಟಿದೆ. ಹಾಗಾಗಿ ಅದರ ಶಕ್ತಿ ಪೂರ್ತಿ ಕಡಿಮೆಯಾಗಿದೆ. ಕ್ರಿಸ್ಟಿಯಾನಿಟಿನಲ್ಲಿ ಅವರು 7 ಪ್ರಜಾಪತಿಗಳನ್ನು ಈ ರೀತಿ ಕೊಡ್ತಾರೆ. ಉರಿಯಲ್, ರಫೈಲ್, ರಾಗ್ವೆಲ್, ಮೈಖೇಲ್, ಸುರಯಲ್, ಸುರಕೇಲ್, ಗೇಬ್ರಿಯಲ್, ಫ್ಯಾನಿಯಲ್. ಈ ಗ್ಯಾಬ್ರಿಯಲ್ ಅನ್ನುವಂಥದ್ದು ಒಂದು ಮಹಾದೇವತೆ ಆತ, ಮೆಸೆಂಜರ್ ಆಫ್ ದ ಗಾಡ್ ಅಂತ ಹೇಳ್ತಾರೆ. ಕ್ರಿಸ್ತನಿಗೆ ಪ್ರತ್ಯಕ್ಷವಾದಂತಹ ದೇವತೆ ಯಾರು? ಗ್ಯಾಬ್ರಿಯಲ್. ಕ್ರಿಸ್ತನಿಗೆ ಪ್ರತ್ಯಕ್ಷವಾದಂಥ ದೇವದೂತನೇ ಗ್ಯಾಬ್ರಿಯಲ್. ಆ ದೇವ ಸಂದೇಶವನ್ನು ಕ್ರಿಸ್ತನಿಗೆ ತಲುಪಿಸಿದ್ದೇ ಗ್ಯಾಬ್ರಿಯಲ್. ಆತ ಒಬ್ಬ ಪ್ರಜಾಪತಿ. ಇಸ್ಲಾಂನಲ್ಲಿ ಸಹ ಇದನ್ನು ಹೇಳ್ತಾರೆ. ಇಸ್ಲಾಂನಲ್ಲಿ ಒಂದು ಪಂಗಡ ಯಜೀದಿಸಮ್ ಅಂತ. ಯಜೀದಿಸಮ್ ಅಲ್ಲಿ ಅವರು ಜಬ್ರಾಯಲ್, ಮೈಖಾಯಲ್, ರಫಾಯಲ್, ಡಡ್ರಾಯಲ್, ಅಜ್ರಾಯಲ್, ಶಾಮ್ಕಿಲ್, ಅಜಜಿಲ್ ಅಂತ ಕರೀತಾರೆ. ಅಲ್ಲೂ 7 ಜನನೇ. ಅಲ್ಲಿ 7 ಜನ ದಿವ್ಯ ಆತ್ಮರುಗಳ ಒಂದು ವರ್ಣನೆ ಸಿಕ್ಕತ್ತೆ. ಕಬ್ಬಾಲ ಅಂತಂದರೆ ಯಹೂದ್ಯ ಮತ. ಯಹೂದ್ಯ ಮತದಲ್ಲಿ 10 ಜನ ಪ್ರಜಾಪತಿಗಳನ್ನು ಹೇಳ್ತಾರೆ ಅವರು. ನಮ್ಮ ವೇದಗಳು ಹೇಳುತ್ತಲ್ಲ 10 ಪ್ರಜಾಪತಿಗಳು ಅಂತ. ನಮ್ಮ ಜುದಾಯಿಸಮಲ್ಲೂ 10 ಪ್ರಜಾಪತಿಗಳು. ಆದರೆ ಅವರಲ್ಲೇನು ಮಾಡ್ತಾರೆ ಗೊತ್ತಾ? ಮೊದಲ 3 ಪ್ರಜಾಪತಿಗಳು ತ್ರಿಮೂರ್ತಿಗಳು. ಯಾರು ತ್ರಿಮೂರ್ತಿಗಳು? ಬ್ರಹ್ಮ, ವಿಷ್ಣು, ಮಹೇಶ್ವರ. ಶಿವ ಮೊದಲನೆಯ ಮೂರ್ತಿ, ವಿಷ್ಣು 2ನೆಯ ಮೂರ್ತಿ, ಬ್ರಹ್ಮ 3ನೆಯ ಮೂರ್ತಿ. ಓಕೆ, ಈ 3 ಮೂರ್ತಿಗಳನ್ನು ಪ್ರಜಾಪತಿಗಳು ಅಂತ ಹೇಳಿಬಿಡ್ತಾರೆ. ಫಸ್ಟ್ ಲೋಗಾಸ್, ಸೆಕೆಂಡ್ ಲೋಗಾಸ್, ಥರ್ಡ್ ಲೋಗಾಸ್. ಇವ್ರನ್ನೆಲ್ಲ ಸೆಫಿರೋತ್ಗಳು ಅಂತ ಕರೀತಾರೆ ಅವರು. ಜುದಾಯಿಸಮ್ ಅಲ್ಲಿ ಪ್ರಜಾಪತಿಗಳ ಹೆಸರು ಏನಂದರೆ ಸೆಫಿರೋತ್. ಫಸ್ಟ್ ಸೆಫಿರೋತ್ ಅಂದರೆ ಶಿವ, ಸೆಕೆಂಡ್ ಸೆಫಿರೋತ್ ಅಂದರೆ ಚೋಚ್ಮಾ, ಥರ್ಡ್ ಸೆಫಿರೋತ್ ಅಂದರೆ ಬಿನಾಹ್. ಅವರಲ್ಲದೆ 7 ಪ್ರಜಾಪತಿಗಳು. ಅವರ ಹೆಸರು ಚೆಸೆಟ್, ಗೆವ್ರಾಹ್, ಟಿಫೆರೆಟ್, ನೆಟ್ಜಾಶ್, ಹಾಡ್, ಯೆಸೋದ್, ಮಾಲ್ಕುತ್. ಈಗ ನನ್ನ ಪ್ರಶ್ನೆ ಇಷ್ಟೇ, ಏನು ಗೊತ್ತಾ? ನಾವು 7 ಪ್ರಜಾಪತಿಗಳನ್ನು ನಮ್ಮ ಪುರಾಣಗಳಲ್ಲಿ, ನಮ್ಮ ಧರ್ಮ ಗ್ರಂಥಗಳಲ್ಲಿ, ನಮ್ಮ ವೇದಗಳಲ್ಲಿ, ವೇದಾಂತಗಳಲ್ಲಿ ನಾವು ಅಧ್ಯಯನ ಮಾಡಿದ್ದೀವಿ. ಇದೆಲ್ಲ 4000 5000 ವರ್ಷಗಳ ಹಿಂದಿನಿಂದ ಬಂದಂತಹ ಧರ್ಮಗ್ರಂಥಗಳು. ಈಗ ಇವರ ಧರ್ಮಗ್ರಂಥಗಳು 2000 3000 4000 ವರ್ಷಗಳು. ಜುದಾಯಿಸಮ್ 4000 ಇಲ್ಲ 3000 3500 ವರ್ಷದ ಹಿಂದಕ್ಕೆ ಹೋಗುತ್ತೆ ಜುದಾಯಿಸಮ್. ಅವರು ಸಹ 7 ಅತಿ ಮುಖ್ಯ ದಿವ್ಯ ಆತ್ಮರುಗಳ ಬಗ್ಗೆ ಒಂದು ವಿವರಣೆಯನ್ನು ನೀಡ್ತಾರೆ. ಸತ್ಯ ಒಂದೇ ಇರೋದರಿಂದಲೇ ನೀವು ಎಲ್ಲಿ ಹೋದ್ರೂ ವಿವರಣೆ ಏನಾಗಿರುತ್ತೆ? ಹೆಚ್ಚು ಕಡಿಮೆ ಒಂದೇ ಇರುತ್ತೆ. ಬೇರೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಮರೀಚಿಯಂತೆ, ಭೃಗುವಂತೆ, ವಸಿಷ್ಠನಂತೆ, ಪುಲಸ್ಯನಂತೆ ಈ ಥರ ನಾನು ಹೆಸರಿಟ್ಕೊಂಡೆ. ಆದರೆ ಅವರು ಅವರ ಧರ್ಮದ ಪ್ರಕಾರ ಅವ್ರು ಏನೋ ಹೆಸರುಗಳು ಇಟ್ಕೊಂಡಿದ್ದಾರೆ. ನಾಮ ಹಲವು, ದೇವ ಒಬ್ಬನೇ ದೇವ, ನಾಮ ಹಲವು ಅಂತ ಅದಕ್ಕೆ ನಾವು ಹೇಳೋದು. ಪ್ರಜಾಪತಿಗಳನ್ನು ಝೊರಾಸ್ಟ್ರಿಯನಿಸಮ್ ಅಂತ ಅಂದರೆ ಪಾರ್ಸಿ ಮತ. ಪಾರ್ಸಿ ಮತದವರು ಸಹ 7 ಪ್ರಜಾಪತಿಗಳು ಅಂತ ಹೇಳ್ತಾರೆ. ಅಂದರೆ ಅವರಲ್ಲಿ ಪ್ರಜಾಪತಿ ಅಂತ ಬರೋದಿಲ್ಲ, ಅವರು 7
ಅಂಶಸ್ಪೆಂಡ್ಸ್ ಅಂತ ಕರೀತಾರೆ. ಎ ಇಲ್ಲ ಅಲ್ಲಿ, DAS ಇದೆಯಲ್ಲ, ಎ ತೆಗೆದುಬಿಡಿ. ಅಂಶಸ್ಪೆಂಡ್ಸ್ 7 ಇನ್ ನಂಬರ್. ದೇ ಆರ್ 7 ಹೋಲಿ ಸ್ಪಿರಿಟ್ಸ್ ಅಂತ ಹೇಳುತ್ತೆ ಪಾರ್ಸಿ ಮತ. ಕಪಾಲ ಅವರನ್ನು ಸೆಫಿರೋತ್ಗಳು ಅಂತ ಕರೆಯುತ್ತೆ. ಈ ಎಲ್ಲರೂ ನಮ್ಮ ಸೃಷ್ಟಿಗೆ ಮೂಲ ಕರ್ತರು. ಭಗವಂತನ ಸೃಷ್ಟಿಯ ಯೋಜನೆಯನ್ನು ಜಗತ್ತಿಗೆ ತಂದು ಅದನ್ನು ಕಾರ್ಯಗತಗೊಳಿಸುವಂತಹ ಧ್ಯಾನ ಚೋಹನ್ನರು ಅವರು. ಇಷ್ಟು ಹೇಳ್ತಾ ನಾನು ಕೆಲವು ವಿಡಿಯೋಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೃಷ್ಟಿಯ ಆದಿಯಲ್ಲಿ ಏನೂ ಇರಲಿಲ್ಲವಲ್ಲ, ಆ ಸ್ಥಿತಿಯನ್ನು ನಾವು ಮಹಾಬಿಂದು ಅಂತ ಕರೆದುವಲ್ಲ, ಆ ಮಹಾಬಿಂದು ಇದ್ದಕ್ಕಿದ್ದ ಹಾಗೆ ಎಕ್ಸ್ಪ್ಲೋಡ್ ಆಯಿತು, ವಿಸ್ಫೋಟವನ್ನು ಹೊಂದಿತು. ಅದನ್ನು ನಮ್ಮ ಉಪನಿಷತ್ತುಗಳು ಮಹಾವಿಸ್ಫೋಟ ಅಂತ ಕರೆಯುತ್ತವೆ. ಆ ಮಹಾವಿಸ್ಫೋಟವನ್ನೇ ಆಂಗ್ಲ ಭಾಷೆಯಲ್ಲಿ ಬಿಗ್ ಬ್ಯಾಂಗ್ ಅಂತ ಕರೀತಾರೆ. ಈ ಬಿಗ್ ಬ್ಯಾಂಗ್ ಆಗಿದ ತಕ್ಷಣ ವಿಶ್ವ ಏನಾಯಿತು? ವಿವರ್ತನ ಅಂದರೆ ಎಕ್ಸ್ಪ್ಯಾನ್ಷನ್ ಆಯಿತು. ಏನೇನಿತ್ತೋ ಮಹಾಬಿಂದುವಿನಲ್ಲಿ ಸಮಸ್ತವೂ ಹೊರಗೆ ಬಂತು. ಆ ಬಿಗ್ ಬ್ಯಾಂಗ್ ಆಯ್ತಲ್ಲ, ಆಗ ಟೈಮ್ ಸ್ಟಾರ್ಟೆಡ್ ಟಿಕಿಂಗ್. ಅಲ್ಲಿವರೆಗೂ ಕಾಲ ಅನ್ನುವಂಥ ಆಯಾಮವೂ ಇರಲಿಲ್ಲ. ಕಾಲ ಪ್ರಾರಂಭವಾಗಿದ್ದೇ ಬಿಗ್ ಬ್ಯಾಂಗ್ನ ಜೊತೆಗೆ. 0 ಇತ್ತು ಆವಾಗ. ಅಲ್ಲಿಂದ ಕಾಲ ಸೆಕೆಂಡುಗಳು, ಮೈಕ್ರೋ ಸೆಕೆಂಡುಗಳು. ನೀವು ಎಲ್ಲಿಗೆ ಬೇಕಾದರೂ ಅದರ ಅಳತೆ ಮಾಡ್ಬೋದು, ಎಷ್ಟು ಸೂಕ್ಷ್ಮ ಬೇಕಾದರೂ ಮಾಡ್ಬೋದು, ಎಷ್ಟು ಸ್ಥೂಲ ಬೇಕಾದರೂ ಮಾಡ್ಬೋದು. ಹಾಗೆ ಆಯಿತು. ಈ ವಿವರ್ತನವಿತ್ತಲ್ಲ, ವಿವರ್ತನ ಅಂದರೆ ಆಸ್ಫೋಟವಾದ ನಂತರ ವಿಸ್ತಾರವಾಗಿ ಹರಡೋದಿದೆಯಲ್ಲ. ಏನೇನು ಹರಡ್ತು ಅಲ್ಲಿ? ಒಳಗಿದ್ದ ಸಮಸ್ತವೂ ಹರಡಿತು. ತನ್ಮಾತ್ರಗಳು ಹೊರಗೆ ಬಂತು, ಪಂಚಭೂತಗಳು ಹೊರಗೆ ಬಂತು, ಅಣು ರೇಣು ತೃಣ ಕಾಷ್ಟಾದಿ ಏನೇನು ನಮಗೆ ಕಾಣಿಸುತ್ತೋ ಅವೆಲ್ಲ ಹೊರಗೆ ಬಂತು. ಆ ಹೊರಗೆ ಬರೋವಾಗ ಸ್ಪೇಸ್ ಕೂಡ ಇರಲಿಲ್ಲ. ಸ್ಪೇಸ್ ಸ್ಟಾರ್ಟೆಡ್ ಗೆಟಿಂಗ್ ಕ್ರಿಯೇಟೆಡ್ ಬಿಕಾಸ್ ಗ್ರಾವಿಟಿ ಸ್ಟಾರ್ಟೆಡ್ ಗೆಟಿಂಗ್ ಕ್ರಿಯೇಟೆಡ್. ಟೈಮ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಟೈಮ್ ಆ್ಯಂಡ್ ಗ್ರಾವಿಟಿ ಅವು ಎರಡು ಒಟ್ಟಿಗೆ ಸೇರಿಕೊಂಡ್ರೆ, ಸ್ಪೇಸ್ ಆ್ಯಂಡ್ ಟೈಮ್ ಎರಡು ಒಟ್ಟಿಗೆ ಸೇರಿಕೊಂಡ್ರೆ ಸ್ಪೇಸ್ ಟೈಮ್ ಕರ್ವೇಚರ್ ಅಂತೀವಿ. ಆ ಸ್ಪೇಸ್ ಟೈಮ್ ಕರ್ವೇಚರ್ ಪ್ರಾರಂಭವಾದಾಗ ವಿವರ್ತನ, ಎಕ್ಸ್ಪ್ಯಾನ್ಷನ್ ಪ್ರಾರಂಭವಾಯಿತು. ಇವತ್ತು ನಡೀತಿದೆ ಆ ಎಕ್ಸ್ಪ್ಯಾನ್ಷನ್ನು. ಪದಾರ್ಥ ಪ್ರಪಂಚ ಸೃಷ್ಟಿ ಆಯ್ತಲ್ಲ, ಆದಿಯಲ್ಲಿ ಬಹಳ ಬಿಸಿ ಇತ್ತು, ಶಾಖ ವಿಪರೀತ ಹೆಚ್ಚಾಗಿತ್ತು. ಇಂಥ ನೆಬ್ಯುಲಾಗಳು ಉತ್ಪತ್ತಿ ಆದವು. ನೆಬ್ಯುಲಾ ಅಂತಂದರೆ ನೀವು ನಿಮ್ಮ 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 ಮನಸ್ಸಿನ ಹಂತದಲ್ಲಿ ಅದನ್ನು ನೀವು ಊಹೆ ಮಾಡಿಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಮಹಾದ್ರವ್ಯ ರಾಶಿ, ವಿಪರೀತ ಬಿಸಿ, ನೀವು ಊಹಿಸಲು ಅಸಾಧ್ಯವಾದಂತಹ ಶಾಖವಿತ್ತು. ಆಗ ಇದ್ದದ್ದು 3 ಶಕ್ತಿಗಳು: ಶಾಖ, ಆಕರ್ಷಣೆ, ವಿಕರ್ಷಣೆ. ಈ 3 ಶಕ್ತಿಗಳಿದ್ದದ್ದಾಗ ಆಮೇಲೆ ನಿಮಗೆ ಈ ಗ್ರಾವಿಟೇಷನ್ನು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸು, ವೀಕ್ ಫೋರ್ಸ್ಗಳು, ಸ್ಟ್ರಾಂಗ್ ಫೋರ್ಸ್ಗಳು, ಈ 4 ಫಿಸಿಕಲ್ ಫೋರ್ಸ್ಗಳು ಬಂದದ ನಂತರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಗ್ರಾವಿಟೇಷನಲ್ ಫೋರ್ಸ್, ವೀಕ್ ಫೋರ್ಸ್, ಸ್ಟ್ರಾಂಗ್ ಫೋರ್ಸ್. ಇದು ನಮ್ಮ ಭೌತಶಾಸ್ತ್ರ, ಫಿಸಿಕ್ಸ್ ಹೇಳೋಂಥ 4 ಮುಖ್ಯ ಶಕ್ತಿಗಳು. ಈ 4 ಮುಖ್ಯ ಶಕ್ತಿಗಳು ಆಮೇಲೆ ಬಂದದ್ದು. ಆಗಿದ್ದದ್ದು 3 ಶಕ್ತಿ. ಯಾವುದು? ಗುರುತ್ವಾಕರ್ಷಣೆ ಅಥವಾ ಆಕರ್ಷಣ ಶಕ್ತಿ, ಅಥವಾ ಮತ್ತು ಶಾಖ ಶಕ್ತಿ, ವಿಕರ್ಷಣ ಶಕ್ತಿ. ಆ ದೊಡ್ಡ ಒಂದು ಹೊಗೆಯ ರಾಶಿ ಹೊರಗೆ ಬಂತಲ್ಲ, ಆ ಹೊಗೆಯ ರಾಶಿಯನ್ನು ನೆಬ್ಯುಲಾಗಳು ಅಂತ ಕರೀತಾರೆ. ಆ ನೆಬ್ಯುಲಾಗಳಲ್ಲಿ ಒಂದು ನೆಬ್ಯುಲಾ ಒರಾಯನ್ ನೆಬ್ಯುಲಾ. ಒರಾಯನ್ ಮಾಲ್ ಕೇಳಿದಿರಲ್ಲ ನೀವು? ಕೇಳಿದಿರಲಿಲ್ವ ಒರಾಯನ್ ಮಾಲು? ಆ ಒರಾಯನ್ ಅನ್ನೋದು ಒಂದು ನೆಬ್ಯುಲಾ. ಅರ್ಲಿ ಯೂನಿವರ್ಸ್. ನಾನು ಇದನ್ನ ಸೈಂಟಿಫಿಕ್ ಕ್ಲಿಪ್ಪಿಂಗ್ ಇಂದ ತೆಗೆದಿದ್ದೀನಿ. ಅರ್ಲಿ ಯೂನಿವರ್ಸ್ ಅಂದರೆ ವಿಶ್ವದ ಆದಿಯಲ್ಲಿ ಹೀಗಿತ್ತು ದ್ರವ್ಯರಾಶಿ. ಅಲ್ಲಿ ಪ್ರೋಟಾನ್ಗಳು, ನ್ಯೂಟ್ರಾನ್ಗಳು, ಎಲೆಕ್ಟ್ರಾನ್ಗಳು The extra protons are thrown off and the result is a stable nucleus of helium. Now, one brief shining moment, the natural simplicity envisioned by grand unified theories was reality. ಅವೆಲ್ಲ ಸೂಕ್ಷ್ಮ ಕಣಗಳು, ಸೂಕ್ಷ್ಮ ಅಣುಗಳು, ತನ್ಮಾತ್ರಗಳು.
It's called the ಎಲೆಕ್ಟ್ರಾನ್ಗಳಿಗಿಂತ ಚಿಕ್ಕ As ಕಣಗಳು, we watch the ಕ್ವಾರ್ಕ್ಗಳು, strong force, ಅವುಗಳ shocks ಸೃಷ್ಟಿ. the X particle and is transformed into a photon carrier of electromagnetism. Ultimately, the gluon striking an X can be transformed into a weak boson, carrier of the weak force. ಇದು ಶಿವತಾಂಡವ ನೃತ್ಯ. ಇದು They gather ಆ themselves, ಕಣಗಳು destroying energy in a vacuum, then get back into ಒಂದಕ್ಕೊಂದು noise. ಒಂದಕ್ಕೊಂದು ದೇವರ ಅಂದ ಪಾತ್ ಆಫ್ ಕೊಲಿಷನ್. ಕೊಲಿಷನ್ ಅಂದ್ರೆ ಒಂದಕ್ಕೊಂದು ಡಿಕ್ಕಿ ಹೊಡಿತಿದ್ವು. ಡಿಕ್ಕಿ ಹೊಡೆದ್ರೆ ಹೊಸ ಕಣಗಳು ಉತ್ಪತ್ತಿ ಆಗ್ತಿತ್ತು, ಶಕ್ತಿ ಹೊರಗೆ ಬಿಡುಗಡೆ ಆಗ್ತಿತ್ತು. ಅದು ಒಂದು ರೀತಿಯ ಒಂದು 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 ನಮಗೆ ಊಹಿಸಲು ಅಸಾಧ್ಯವಾದ ವಿಚಿತ್ರ ಪ್ರಪಂಚ. ಇಟ್ ವಾಸ್ ಎ ಕಾಸ್ಮಿಕ್ ಡ್ಯಾನ್ಸ್. ಶಿವ ವಾಸ್ ಆನ್ ಹಿಸ್ ರುದ್ರ ತಾಂಡವ ನೃತ್ಯ. ಓಕೆ, ಅಲ್ಲಿ ಎಲ್ಲ ಕಣಗಳು, ಸೂಕ್ಷ್ಮ ಕಣಗಳು ತಮ್ಮದೇ ಆದ ನೃತ್ಯದಲ್ಲಿ ತೊಡಗಿಕೊಂಡಿದ್ವು. ಕೋಟಿ 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 ಕೋಟಿ, ಅದಕ್ಕೆ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಏನು ಹೇಳ್ತಾರೆ ಗೊತ್ತಾ? ಈ ಗುಂಡು ಸೂಜಿ ಇದೆಯಲ್ಲ, ಗುಂಡು ಸೂಜಿಯ ತಲೆಯ ಮೇಲೆ ನೀವು ಸಾವಿರಾರು ಕೋಟಿ ಜಲಜನಕ ಅಣುಗಳನ್ನು ಜೋಡಿಸಬಹುದು, ಕೂಡಿಸಬಹುದು. ಸಾವಿರಾರು ಕೋಟಿ. ಇತ್ತೀಚೆಗೆ ನಾನು ಒಂದು ಆರ್ಟಿಕಲ್ ಓದ್ತಿದ್ದೆ. ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಆನ್ ದ ಹೆಡ್ ಆಫ್ ದ ಪಿನ್ ಹೆಡ್, ಆನ್ ದ ಹೆಡ್ ಆಫ್ ದ ಪಿನ್ ಹೆಡ್, ಎಂಟೈರ್ ಎನ್ಸೈಕ್ಲೋಪೀಡಿಯಾ ಅಮೇರಿಕಾನಲ್ಲಿ ಎಷ್ಟಿದೆಯೋ ವಿಷಯ ವಿಚಾರ, ಅದರಲ್ಲಿ ಎಷ್ಟು ಬರೆದಿದ್ದಾರೋ ಅಷ್ಟನ್ನು ಕಂಪ್ರೆಸ್ ಮಾಡಿ ಹೆಡ್ ಆಫ್ ದ ಪಿನ್ ಮೇಲೆ ಇಟ್ಬಿಡ್ಬೋದು, ಮೈಕ್ರೋ ಚಿಪ್ಪಲ್ಲಿ. ನಿಮಗೆ ಮೈಕ್ರೋ ಚಿಪ್ಗಳು ಗೊತ್ತಲ್ವ ಕಂಪ್ಯೂಟರ್ನಲ್ಲಿ? ಆ ಮೈಕ್ರೋ ಚಿಪ್ಗಳಲ್ಲಿ ಏನಿರುತ್ತೆ? ಡೇಟಾ ಇರುತ್ತೆ. ಡೇಟಾ ಹೇಗಿರುತ್ತೆ? ಕಂಪ್ರೆಸ್ ಆಗಿರುತ್ತೆ. ನೀವು ಗಿಗಾಬೈಟ್ ಅಂತಿರಲ್ವಾ, ಗಿಗಾಬೈಟ್ಗಳು ಅಂತಿರಲ್ವಾ, ಆ ಗಿಗಾಬೈಟ್ಗಳು ಮೈಕ್ರೋ ಚಿಪ್ಗಳು. ಅದರಲ್ಲಿ ಎಷ್ಟಿರುತ್ತೆ ವಿಷಯ ಅಂದರೆ, ನೀವು ಎಣಿಸಲು ಅಸಾಧ್ಯವಾದಷ್ಟು ವಿಷಯ ಮೆಮೊರಿ ಅದರಲ್ಲಿರುತ್ತೆ. ನಿಮ್ಮ ಮೊಬೈಲ್ನಲ್ಲಿ ನಿಮಗೆ ಎಷ್ಟು ಡೇಟಾ ಸ್ಟೋರ್ ಮಾಡ್ಕೋಬೋದು ನೀವು? 8 GB, 12 GB, 36 GB, ಎಲ್ಲಿ ಸ್ಟೋರ್ ಆಗುತ್ತೆ ಅದು? ಎಷ್ಟು ಸಣ್ಣ ಜಾಗದಲ್ಲಿ ಕಂಪ್ರೆಸ್ ಆಗಿರ್ಬೇಕದು. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಈ ಪ್ರಪಂಚ ನಾವು ನೋಡ್ತಿದ್ದೀವಲ್ಲ, ಇದು ನಾವು ಅನ್ಕೊಂಡಷ್ಟು ಸರಳ ಪ್ರಪಂಚ ಅಲ್ಲ. ಬಹಳ ಸಂಕೀರ್ಣವಾದದ್ದು, ಬಹಳ 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 ಸಂಕೀರ್ಣವಾದದ್ದು. ಈ ಸೃಷ್ಟಿಯೂ ಹಾಗೆ ಬಹಳ ವಿಚಿತ್ರವಾದಂತಹ, ಅನೂಹ್ಯವಾದ, ಅಗಮ್ಯವಾದಂತಹ ವಿಷಯ ವಿಚಾರಗಳು ಇದರಲ್ಲಿ ಕಂಡು ಬರುತ್ತೆ. Z particles can ನೋಡಿ, ಹೀಗಿತ್ತು These first generation stars are composed almost ಫಸ್ಟ್ entirely of ಜನರೇಷನ್ hydrogen ಸ್ಟಾರ್ಸ್, helium. ಮೊದಲನೇ ಪೀಳಿಗೆಯ ನಕ್ಷತ್ರಗಳು ಇವು. Indicate that the universe ಮೊದಲನೆಯ ಪೀಳಿಗೆಯ ನಕ್ಷತ್ರಗಳು. evidence of the ರಾಶಿ 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 ಕೋಟ್ಯಾಂತರ ನಕ್ಷತ್ರಗಳು. beginning of time. ನಮ್ಮ ಮಿಲ್ಕಿ ವೇ ಇದೆಯಲ್ಲ, ಮಿಲ್ಕಿ ವೇ ಅಥವಾ ಕ್ಷೀರಪಥದಲ್ಲೇ 40,000 ಕೋಟಿ ನಕ್ಷತ್ರಗಳಿವೆ. ಈ ಮಿಲ್ಕಿ ವೇ, ಇದರಲ್ಲಿ ಸೂರ್ಯ ಒಬ್ಬ ಸದಸ್ಯ, ಒಂದು ನಕ್ಷತ್ರ. 40,000 ಕೋಟಿ ನಕ್ಷತ್ರಗಳಿಂದ ಮಾಡಲ್ಪಟ್ಟ ಮಿಲ್ಕಿ ವೇ ಲೋಕಲ್ ಗ್ರೂಪ್ ಅನ್ನುವಂಥ ಒಂದು ಗ್ರೂಪ್ಗೆ ಸೇರಿದೆ. ಆ ಲೋಕಲ್ ಗ್ರೂಪ್ನಲ್ಲಿ 35 ಗ್ಯಾಲಕ್ಸಿಗಳಿವೆ. 35 ಗ್ಯಾಲಕ್ಸಿಗಳಲ್ಲಿ ಒಂದು ಗ್ಯಾಲಕ್ಸಿ ಕ್ಷೀರಪಥ. ಇದು ಹೇಗೆ ಅಂದರೆ, ಒಂದು ಹಳ್ಳಿಲಿ 35 ಮನೆ ಇದೆ, 35 ಮನೆಯಲ್ಲೇ ನಂದೊಂದು ಮನೆ. ಆ ಥರ ನಮ್ಮ ಸೂರ್ಯನೂ 35 ಮನೆಗಳಿರುವಂಥ, ಅಂದರೆ 35 ಗ್ಯಾಲಕ್ಸಿಗಳಿರುವಂತಹ ಒಂದು ಕ್ಲಸ್ಟರ್ನಲ್ಲಿ ಒಂದು ನಕ್ಷತ್ರವಾಗಿ ಉಳ್ಕೊಂಡಿದೆ. ಈ 35 ಗ್ಯಾಲಕ್ಸಿಗಳ ಕ್ಲಸ್ಟರ್ ಇದೆಯಲ್ಲ, ಇದು ಲೋಕಲ್ ಗ್ರೂಪ್. ಈ ಲೋಕಲ್ ಗ್ರೂಪ್ ಏನಕ್ಕೆ ಸೇರುತ್ತೆ ಗೊತ್ತಾ? ಲಿನೇಕಾ ಅಂತ ಒಂದು ದೊಡ್ಡ ಸೂಪರ್ ಕ್ಲಸ್ಟರ್ ಇದೆ. ಆ ಸೂಪರ್ ಕ್ಲಸ್ಟರ್ನಲ್ಲಿ ಲೋಕಲ್ ಗ್ರೂಪ್ ಒಂದು ಕ್ಲಸ್ಟರ್. ಆ ಲೋಕಲ್ ಗ್ರೂಪ್ ಅನ್ನೋ ಕ್ಲಸ್ಟರಲ್ಲಿ ಒಂದು ಗ್ಯಾಲಕ್ಸಿ ನಮ್ಮ ಕ್ಷೀರಪಥ. ಅದರಲ್ಲಿ 40,000 ಕೋಟಿ ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರ ನಮ್ಮ ಸೂರ್ಯ. ದಿಸ್ ಈಸ್
ಲಿಂಗೇಕ itself contains trillions of galaxies. ಬಹಳ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಮ್ಮ ಊಹೆ, ನಮ್ಮ ಕಲ್ಪನೆಗೆ ಮೀರಿದಷ್ಟು ವಿಶಾಲವಾಗಿದೆ, ಬಹಳ ವಿಶಾಲವಾಗಿದೆ. ನೋಡಿ, ಹೀಗೆ ಹೊರಬಂದಂತಹ ಸೃಷ್ಟಿಯಲ್ಲಿ ಒಂದು ಸ್ಕೀಮ್ ಪೃಥ್ವಿ ಗ್ರಹದ ಯೋಜನೆ. ಈ ಪೃಥ್ವಿ ಗ್ರಹದ ಯೋಜನೆಯಲ್ಲಿ 7 ಗ್ರಹಗಳಿವೆ. ಅದರಲ್ಲಿ 3 ಗ್ರಹಗಳು ಮಾತ್ರ ಸ್ಥೂಲ ಲೋಕದಲ್ಲಿದೆ, ಉಳಿದ 4 ಗ್ರಹಗಳು ಸೂಕ್ಷ್ಮ ಲೋಕದಲ್ಲಿದೆ. ABCDEFG ಸಪ್ತ ಗ್ರಹಗಳ ಒಂದು ಯೋಜನೆ ಇದು. ಪೃಥ್ವಿ ಗ್ರಹದ ಯೋಜನೆಯಲ್ಲಿ ಪೃಥ್ವಿಯೇ ಮುಖ್ಯ ಗ್ರಹ ಈಗ ಸದ್ಯಕ್ಕೆ. ಈ ಪೃಥ್ವಿ ಅನ್ನುವಂಥ ಗ್ರಹ ಫಿಸಿಕಲ್ ವರ್ಲ್ಡ್, ಸ್ಥೂಲ ಲೋಕದ ಅತ್ಯಂತ ಕೆಳಗಿಳಿದು ಬಿಟ್ಟಿದೆ. ಇನ್ನು ಕೆಳಗಿಳಿಲಿಕ್ಕೆ ಜಾಗವೇ ಇಲ್ಲ. ಅದಕ್ಕೆ ಪೃಥ್ವಿ ಪರಿಪೂರ್ಣವಾಗಿ ಕೆಳಗಿಳಿದು ಬಿಟ್ಟಿದೆ. ಮಾರ್ಸ್ ಇದು ಮಂಗಳ ಗ್ರಹ, ಮರ್ಕ್ಯುರಿ ಇದು ಬುಧ ಗ್ರಹ. ಮಂಗಳ, ಪೃಥ್ವಿ, ಬುಧ ಗ್ರಹ, ಈ 3 ಗ್ರಹಗಳು ಸ್ಥೂಲ ಲೋಕದಲ್ಲಿದೆ. ಅವು ನಮ್ಮ ಟೆಲಿಸ್ಕೋಪ್ಗಳಲ್ಲಿ ಕಾಣಿಸುತ್ತೆ. ಇನ್ನು 4 ಗ್ರಹಗಳು ಸೂಕ್ಷ್ಮ ಲೋಕದಲ್ಲಿದೆ. ಅವು ಕಣ್ಣಿಗೆ ಕಾಣಿಸಲ್ಲ, ನಮ್ಮ ಟೆಲಿಸ್ಕೋಪ್ಗಳಿಗೂ ಸಿಕ್ಕಲ್ಲ. ಸೂಕ್ಷ್ಮ ತತ್ವಗಳು, ಆಸ್ಟ್ರಲ್ ಅಂದ್ರೆ ಕಾಮನೆಗಳ ಲೋಕ ಅಥವಾ ಕಾಮಲೋಕ. ಲೋವರ್ ಮೆಂಟಲ್, ಕೆಳ ಮನೋಲೋಕ. ಕೆಳ ಮನೋಲೋಕದಲ್ಲಿ A and G ಇದ್ರೆ B and F ಆಸ್ಟ್ರಲ್ ಅಲ್ಲಿದೆ. ಪೃಥ್ವಿ, ಮಂಗಳ ಮತ್ತೆ ಬುಧ ಸ್ಥೂಲ ಲೋಕದಲ್ಲಿದೆ. ಇದು ಒಂದು ಸರಪಳಿ. ಈ ಸರಪಳಿಯಲ್ಲಿ ವಿಷ್ಣು ಚೈತನ್ಯ A ಗ್ರಹದಿಂದ ಎಂಟರ್ ಆಗುತ್ತೆ. ಇಲ್ಲಿ ಈ ಗ್ರಹ ಕಲ್ಪದಲ್ಲಿ ಒಂದು ಕಲ್ಪಕಾಲ ಅಲ್ಲೇ ಇರ್ತಾನೆ ವಿಷ್ಣು, ಅಂದ್ರೆ ವಿಷ್ಣು ಚೈತನ್ಯವಿರುತ್ತೆ. ಆಗ ಇಲ್ಲಿ ಸಂಸರಣೆ ನಡೆಯುತ್ತೆ. ಈ ಗ್ರಹ ಕಲ್ಪ ಮುಗಿದ ನಂತರ ಆ ವಿಷ್ಣು ಚೈತನ್ಯ ಬಿಗೆ ಬರುತ್ತೆ. ಇಲ್ಲಿ ಒಂದು ಕಲ್ಪಕಾಲ ಇರ್ತದೆ. ನಂತರ ಸಿ ಇಲ್ಲಿಗೆ ಬರುತ್ತೆ, ಇಲ್ಲಿ ಕಲ್ಪಕಾಲ ಇರುತ್ತೆ. ನಂತರ ಇಲ್ಲಿಗೆ ಬರುತ್ತೆ, ಇಲ್ಲಿ ಕಲ್ಪಕಾಲ ಇರುತ್ತೆ. ಈಗ ಈ ಕಲ್ಪಕಾಲದಲ್ಲಿ ಶ್ವೇತವರಾಹ ಕಲ್ಪ ಇಲ್ಲಿ ಬಂದಿದೆ. ಈಗ ವಿಷ್ಣು ಚೈತನ್ಯ ಈ ಕಲ್ಪಕಾಲದಲ್ಲಿ ಸಂಸರಣೆ ಎಲ್ಲಿ ನಡೀತಾ ಇದೆ? ಭೂಮಿಯ ಮೇಲೆ ನಡೀತಾ ಇದೆ. ಇಲ್ಲಿ ಗ್ರಹಕಲ್ಪ ಮುಗಿದ ಮೇಲೆ ಅದೇನು ಮಾಡುತ್ತೆ? ಎಲ್ಲಿಗೆ ಹೋಗುತ್ತೆ? ಬುಧ ಗ್ರಹಕ್ಕೆ ಹೋಗುತ್ತೆ. ಹಿಂದೆ ಎಲ್ಲಿ ನಡೀತು ಕಲ್ಪಕಾಲದ ಸಂಸರಣೆ? ಎಲ್ಲಿ ನಡೀತು ಹಿಂದೆ? ಮೊದಲು ಮಾರ್ಸ್, ಮಂಗಳ ಗ್ರಹದಲ್ಲಿ ನಡೀತು. ಅಲ್ಲಿ ಮುಗಿದ ನಂತರ ಈಗ ಪೃಥ್ವಿ ಗ್ರಹದಲ್ಲಿ ನಡೀತಾ ಇದೆ. ಈಗ ಎಷ್ಟನೇ ಸುತ್ತು ಇದು? ವಿಷ್ಣು ಚೈತನ್ಯ ಈ ಸರಪಳಿಯಲ್ಲಿ ಬಂದಿರೋದು 4ನೆಯ ಸುತ್ತು. 4ನೆಯ ಸುತ್ತು ಇಲ್ಲಿ ನಡೀತಾ ಇದೆ ಸಂಸರಣೆ. ಈ ಸಂಸರಣೆಯನ್ನು ನಿರ್ದೇಶಿಸುತ್ತಿರುವವರು ನಮ್ಮ ಪ್ರಜಾಪತಿಗಳು ಮತ್ತು ಧ್ಯಾನ ಚೋಕನ್ನರು. ಇಷ್ಟು ಹೇಳಿ ಇಂದಿನ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೀನಿ. ಇದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಮುಂದಿನ ಕೆಲವು ತರಗತಿಗಳಲ್ಲಿ ಇನ್ನಷ್ಟು ಸ್ಲೈಡ್ಗಳು ಬರುತ್ತೆ. ಆದಷ್ಟು ನಮ್ಮ ಮಟ್ಟಕ್ಕೆ ಅರ್ಥ ಮಾಡ್ಕೊಳ್ಳೋ ಹಾಗೆ ಆ ಸಬ್ಜೆಕ್ಟನ್ನು ಎಟುಕಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಹಳ ಸಂಕೀರ್ಣವಾದ ವಿಷಯಗಳು, ಬಹಳ ಸಂಕೀರ್ಣವಾದ ವಿಚಾರಗಳು ಇವು. ಪ್ರಯತ್ನ ಪಡೋಣಂತೆ ಮುಂದಿನ ಸ್ಲೈಡ್ಗಳಲ್ಲಿ ಇನ್ನೂ ಆಳವಾಗಿ ಇದರ ವಿಷಯಗಳು ಅರ್ಥ ಆಗುತ್ತೆ.